ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಪರಿಷ್ಕೃತ 2024-25ನೇ ಸಾಲಿನ 6ನೇ ತರಗತಿ ಸಿರಿಗನ್ನಡ ಭಾಗ 1ಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಗದ್ಯ ಭಾಗದ ಸಂಪೂರ್ಣ ಮಾದರಿ ಉತ್ತರಗಳು ನೋಡ್ತಾ ಇದೀವಿ. ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟ ಆಯ್ತಾ? ಇಷ್ಟ ಹೋದ್ರೆ ಲೈಕ್ ಮಾಡಿ, ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರಿಗೆ ಸಾಧ್ಯ ಅಂತಾನೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿಯಾಗಿ 6ನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂಥ ಕನ್ನಡ, ಇಂಗ್ಲಿಷ್, ಗಣಿತಕ್ಕೆ ಸಂಬಂಧಪಟ್ಟ ವಿಡಿಯೋಗಳು ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡಬೇಕು. ಆ ಎಲ್ಲ ವಿಡಿಯೋ ನೋಡಬಹುದು ಅಂತ ಹೇಳ್ತಾ ಈ ಒಂದು ಮಾಹಿತಿ ತಿಳಿತಾ ಹೋಗೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಚೆನ್ನ. ಇದನ್ನ 6ನೇ ತರಗತಿ ಕನ್ನಡ ಗದ್ಯ ಭಾಗ ದೊಡ್ಡವರ ದಾರಿ, ಮೊದಲನೇ ಪಾಠ ದೊಡ್ಡವರ ದಾರಿ. ಈ ಒಂದು ದೊಡ್ಡವರ ದಾರಿಯಲ್ಲಿರ್ತಕ್ಕಂಥ ಪಾಠದ ಅಭ್ಯಾಸಗಳನ್ನ ನೋಡ್ತಾ ಹೋಗೋಣ. ಈ ಒಂದು ಪಾಠವನ್ನು ಯಾರು ಬರೆದಿದ್ದಾರೆ ಅಂತಂದ್ರೆ ಬೇಗೂರು ರಮೇಶ್ ಅವರು ಬರೆದಿದ್ದಾರೆ. ಸರಿನಾ? ಬೇಗೂರು ರಮೇಶ್ ಅವರು ಬರೆದಿದ್ದಾರೆ. ಹಾಗಾದ್ರೆ ಈ ಪಾಠದಲ್ಲಿರ್ತಕ್ಕಂಥ ಅಭ್ಯಾಸದ ಬಗ್ಗೆ ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ. ನನ್ನ ಚಾನಲ್ ಮೊದಲೇ ಸಾರಿ ನೋಡ್ತಾ ಇದ್ದೀರಾ, ಕೆಂಪು ಬಟ್ಟಿರ್ತಾ ಸಬ್ಸ್ಕ್ರಿಪ್ಷನ್ ಕ್ಲಿಕ್ ಮಾಡಿ, ಪಕ್ಕದ ಗಂಟೆ ಐಕನ್ ಕ್ಲಿಕ್ ಮಾಡಿ. ಆಗ ನಾನು ತೆಗೆದುಕೊಂಡ ವಿಡಿಯೋ ನೋಟಿಫಿಕೇಶನ್ ಬರಲು ಸಾಧ್ಯ. ಪಕ್ಕದಲ್ಲಿದ್ದ ಗಂಟೆ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ, ಸರಿನಾ? ಆಗ ನಾನು ತೆಗೆತಕ್ಕಂಥ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಲೈಕ್ ಮಾಡೋಕೆ ನನಗೆ ಜೋಶ್ ಮತ್ತು ಹುಮ್ಮಸ್ ಸಿಗುತ್ತೆ ಇನ್ನೊಂದು ವಿಡಿಯೋ ತೆಗಿಲ್ಲ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತಾ ನಿಮ್ಮ ಸ್ನೇಹಿತರಿಗೂ ಹಂಚಿ ಅಥವಾ ಶೇರ್ ಮಾಡಿ, ಅವ್ರಿಗೂ ಈ ವಿಷಯ ತಿಳಿತಂತ ಹೇಳ್ತಾ ಹಾಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಅಭ್ಯಾಸಗಳು ಅಂತ ಕೊಟ್ಟಿದ್ದಾರೆ. ಸರಿನಾ? ಇಲ್ಲಿ ಅಭ್ಯಾಸಗಳಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದನ್ನು ಆರಿಸಿ ಬಿಟ್ಟ ಸ್ಥಳ ಭರ್ತಿ ಮಾಡಿರಿ ಅಂತಿದೆ. ಸರಿ, ಇಲ್ಲಿ ನೋಡಿ, ಆವರಣದಲ್ಲಿ ಈ ಪದಗಳು ಕೊಟ್ಟಿದ್ದಾನೆ. ಈ ಪದಗಳು ಯಾವ ಕರೆಕ್ಟ್ ಆಗಿರ್ತಕ್ಕಂಥದ್ದು ಅಂತ ಇಲ್ಲಿ ಬರಿತಾ ಹೋಗ್ಬೇಕು. ಮೊದಲನೇದಲ್ಲಿ ಏನ್ ಕೊಟ್ಟಿದ್ದಾನೆ ನೋಡಿ, ಪಾಲಿಶ್, ಕಾಸು, ಕಾಗದದ ಚೂರು, ತಪ್ಪಿನ ಮತ್ತು ದಾರಿ ಅಂತಕ್ಕಂಥದ್ದು. ಹಾಗಾದ್ರೆ ಮೊದಲನೇ ಪ್ರಶ್ನೆ ನೋಡುವ. ಮಕ್ಕಳಿಗೆ ತಮ್ಮ ಡ್ಯಾಶ್ ಅರಿವಾಗಬೇಕು ಎಂದೆನಿಸಿತು ಅಂದ್ರೆ ಅದಕ್ಕೆ ಉತ್ತರ ತಪ್ಪಿನ ಅಂತಕ್ಕಂಥ ಒಂದು ಉತ್ತರ ಸಿಗುತ್ತೆ. ಓಕೆ, ಅದು ಕರೆಕ್ಟ್ ಆಗಿರ್ತಕ್ಕಂಥದ್ದು. ಈ ಪಾಠದ ವಿವರಣೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಮುಂದೆ ಕೂಡ ನಾವು ಪ್ರಶ್ನೆಗಳು ಒಂದು ನೋಡೋಕಲಕ ನಿಮಗೆ ಎಲ್ಲ ವಿವರಣೆ ಗೊತ್ತಾಗ್ತಾ ಹೋಗುತ್ತೆ. ರೈಟ್, ಎರಡನೇ, ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಡ್ಯಾಶ್ ಕೊಟ್ಟರು. ಅಷ್ಟಷ್ಟು ಏನ್ ಕೊಟ್ಟರು ಅಂದ್ರೆ ಕಾಸು ಅಂತಕ್ಕಂಥ. ಮಕ್ಕಳಿಗೆ ಕಾಸು ಕೊಡ್ತಾರಲ್ವಾ? ರೈಟ್, ಕಾಸು ಕೊಟ್ಟರು. ಅನಂತರ ಮೂರನೇದು, ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ಡ್ಯಾಶ್ ಕಂಡುಕೊಂಡರು. ಏನ್ ಕಂಡುಕೊಂಡ್ರು ಅಂದ್ರೆ ದಾರಿ. ರೈಟ್, ಇಲ್ಲಿ ದಾರಿ ಅಂತಕ್ಕಂಥದ್ದು, ದಾರಿ ಕಂಡುಕೊಂಡರು ಅಂತೇಳಿ. ನಾಲ್ಕನೇದು, ಒಂದಿಬ್ಬರು ಡ್ಯಾಶ್ ಹಾಕಿಸಿಕೊಂಡು ಆಯಿತು ಅಂದ್ರೆ ಏನ್ ಹಾಕಿಸ್ಕೊಂಡಿದ್ರೆ ಪಾಲಿಶ್ ಹಾಕಿಸ್ಕೊಂಡು ಬಿಟ್ಟಿದ್ರ ಅಲ್ಲೇ, ಪಾಲಿಶ್ ಅಂತಕ್ಕಂಥದ್ದು. ಓಕೆ, ರೈಟ್, ಮುಂದೇನಿದೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇದೆ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಅಂತಿದೆ. ಇಲ್ಲಿ ಪದಗಳು ಕೊಟ್ಟಿದ್ದಾರೆ, ಇದಕ್ಕೆ ಸ್ವಂತ ವಾಕ್ಯ ಬರೀಬೇಕಂತ ನೋಡಿ. ಮೊದಲನೇದಾಗಿ ರಾಷ್ಟ್ರಪತಿ, ಎರಡನೇದು ಕಾಸು, ಮೂರನೇದು ಶಿಸ್ತು, ನಾಲ್ಕನೇದು ದಾರಿ ಕೊಟ್ಟಿದ್ದಾರೆ. ನಾನಿಲ್ಲಿ ನನ್ನ ಸ್ವಂತ ವಾಕ್ಯಗಳು ಬರಿತಾ ಹೋಗಿದ್ದೀನಿ. ನೀವು ನಿಮ್ಮ ಸ್ವಂತ ವಾಕ್ಯನ ಬರೀಲಿಕ್ಕೆ ಪ್ರಯತ್ನ ಪಡಿ. ಮೊದಲನೇದು ರಾಷ್ಟ್ರಪತಿ. ನಾನು ರಾಷ್ಟ್ರಪತಿಯಾದರೆ ನ್ಯಾಯದ ಕೆಲಸ ಮಾಡುವೆ ಅಂತಕ್ಕಂಥದ್ದು. ಇಲ್ಲಿ ರಾಷ್ಟ್ರಪತಿ ಅಂತಕ್ಕಂಥದ್ದು ಈ ವಾಕ್ಯದಲ್ಲಿ ಬಳಸಿದ್ದೇನೆ. ಓಕೆ, ಎರಡನೇದು ಕಾಸು. ಕಾಸು ಪ್ರತಿ ಮನುಷ್ಯನಿಗೆ ಮುಖ್ಯವಾಗಿದೆ. ಕಾಸು ಅಂತಕ್ಕಂಥದ್ದು ಎಲ್ಲರಿಗೂ ಬೇಕು, ಹೌದಾ? ಇಲ್ಲಿ ಅದನ್ನೇ ಕಾಸು ಅಂತಕ್ಕಂಥ ಪದವನ್ನು ಇಲ್ಲಿ ಬಳಸಿದೆ ನೋಡಿ. ನೀವು ನಿಮ್ಮದೇ ಆಗಿರ್ತಕ್ಕಂಥ ವಾಕ್ಯದಲ್ಲಿ ಕಾಸು ಅಂತಕ್ಕಂಥದ್ದು ಬಳಸ್ತಾ ಹೋಗಿ. ರೈಟ್, ಮೂರನೇದು ಶಿಸ್ತು. ಅದು ನೋಡಿ, ನಾವು ನಮ್ಮ ಜೀವನವನ್ನು ಶಿಸ್ತುಬದ್ಧವಾಗಿ ರೂಪಿಸಿಕೊಳ್ಳಬೇಕು ಅಂತಕ್ಕಂಥದ್ದು. ಶಿಸ್ತು ಅಂತಕ್ಕಂಥದ್ದು ಇಲ್ಲಿ ಬಳಸ್ತಾ ಹೋಗಿದೆ. ಓಕೆ, ನಾಲ್ಕನೇದು ದಾರಿ. ನಮ್ಮ ವಿದ್ಯಾರ್ಥಿಯ ಜೀವನದಲ್ಲಿ ದಾರಿ ತಪ್ಪಬಾರದು ಅಂತೇಳಿ. ಓಕೆನಾ ಮಕ್ಕಳೇ? ರೈಟ್, ಮುಂದೇನಿದೆ ನೋಡ್ತಾ ಹೋಗೋಣ. ಇಲ್ಲಿ ಮುಂದೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕವಿ ಕೃತಿ ಪರಿಚಯವನ್ನು ತಿಳ್ಕೊಳ್ಳೋಣ. ಯಾರು ಈ ಒಂದು ಪಾಠವನ್ನು ಬರೆದಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಶಾರ್ಟ್ ಆಗಿ ನಾನು ಹೇಳ್ತಾ ಹೋಗ್ತೇನೆ. ಓಕೆನಾ? ಕವಿ ಯಾರಂದ್ರಿಗಿನ ಬೇಗೂರು ರಮೇಶ್ ಅವರು ಈ ಒಂದು ಪಾಠವನ್ನು ರಚಿಸಿದ್ದಾರೆ. ಅವರ ಜನನ ಎಲ್ಲಿ ಹುಟ್ಟಿದ್ರು ಅಂದ್ರಿಗಿನ 1945 ಆಗಸ್ಟ್ 22ರಂದು ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ದೊಡ್ಡ ಹನಸೋಗೆ ಗ್ರಾಮದಲ್ಲಿ ಜನಿಸಿದರು. ದೊಡ್ಡ ಹನಸೊಗೆ ಅಂತಕ್ಕಂಥದ್ದು, ಸೋಗೆ ಅಂತಕ್ಕಂಥದ್ದು. ಓಕೆ, ರೈಟ್. ಕೃತಿ ಯಾವ ಕೃತಿಗಳನ್ನು ಬರೆದಿದ್ದಾರೆ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ವಿಶ್ವವಿಖ್ಯಾತ ಮಹಿಳೆಯರು ಅಂತಕ್ಕಂಥದ್ದು, ಎರಡನೇದು ನಮ್ಮ ಗಮಕಿಗಳು ಅಂತಕ್ಕಂಥದ್ದು, ಕನ್ನಡ ಕವಿರತ್ನತ್ರಯರು ಅಂತೇಳಿ, ಇಲ್ಲಿ ನಾಲ್ಕನೇದು ವಿಜ್ಞಾನಿಗಳ ಹಾಗೂ ದೇಶಭಕ್ತರ ಜೀವನ ಚರಿತ್ರೆಗಳು ಇವರ ಗಮನಾರ್ಹ ಕೃತಿಗಳು. ಓಕೆನಾ? ಗಮನಾರ್ಹ ಯಾವ್ಯಾವ ಅಂದ್ರೆ ವಿಜ್ಞಾನಿಗಳ ಮತ್ತು ದೇಶಭಕ್ತರ ಜೀವನ ಚರಿತ್ರೆಗಳು ಅತ್ಯಂತ ಅದ್ಭುತವಾಗಿ ರಚಿಸಿದಾರಂತೆ. ರೈಟ್, ಅದೇ ರೀತಿಯಾಗಿ ವಚನ ಸಂಕಲನ. ಇವರೊಂದು ವಚನ ಸಂಕಲನ ಬರೆದಿದ್ದಾರೆ. ಯಾವುದು ಅಂದ್ರೆ ಶಾಂತಿ ಪ್ರಿಯ ಅಂಕಿತದಲ್ಲಿ 600 ವಚನಗಳ ಸಂಕಲನ ವಚನ ಸಾಗರ ಕೃತಿಯನ್ನು ರಚಿಸಿದ್ದಾರೆ. ಇವರು ಶಾಂತಿ ಪ್ರಿಯ ಅಂತಕ್ಕಂಥ ಅಂಕಿತ
ಇವು ಬಸವಣ್ಣರಿಗೆ ಕೂಡಲ ಸಂಗಮ ಹೇಗೋ ಅದೇ ರೀತಿ ಇವರು ವಚನ ಅಂಕಿತ ಯಾವ್ದು ಇಟ್ಕೊಂಡಿದೆ ಶಾಂತಿ ಪ್ರಿಯ ಅಂತಕ್ಕಂಥದ್ದು 600 ವಚನಗಳನ್ನು ಬರೆದಿದ್ದಾರಂತೆ. ಅದೇ ರೀತಿ ವಚನ ಸಾಗರ ಅಂತಕ್ಕಂಥ ಕೃತಿಯಲ್ಲಿ ಇವೆಲ್ಲವನ್ನು ನೋಡ್ತಾ ಹೋಗಬಹುದು. ರೈಟ್, ಪ್ರಶಸ್ತಿಗಳು ಯಾವ್ಯಾವ ಬಂದಿದ್ದಾವೆ ಇವರಿಗೆ ಅಂದ್ರೆ ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸರ್ ಎಂ.ವಿ. ನವರತ್ನ ಪ್ರಶಸ್ತಿ, ಡೆಪ್ಯೂಟಿ ಚನ್ನಬಸಪ್ಪ ರಾಜ್ಯ ಪ್ರಶಸ್ತಿ, ಇವೆಲ್ಲ ಪ್ರಶಸ್ತಿಗಳು ಬಂದಿದ್ದಾವೆ. ಆಯ್ಕೆ, ಈ ಒಂದು ಪಾಠವನ್ನು ಯಾವುದರಿಂದ ಆಯ್ಕೆ ಮಾಡಿಕೊಂಡಿದೀವಿ? ದೊಡ್ಡವರ ದಾರಿ ಪಾಠವನ್ನು ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಅಂತಕ್ಕಂಥ ಒಂದು ಕೃತಿಯಿಂದ ಈ ಒಂದು ಘಟನೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದೇ ದೊಡ್ಡವರ ದಾರಿ ಪಾಠ ಅಂತೇಳಿ. ಓಕೆ, ರೈಟ್. ಹಾಗೆ ಮುಂದಿನ ಭಾಗ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಮಕ್ಕಳೇ, ಈ ಇದೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತಿದೆ. ಓಕೆನಾ? ಈ ಒಂದೊಂದಾಗಿ ನಾನು ಇಲ್ಲಿ ಉತ್ತರಿಸ್ತಾ ಹೋಗ್ತೇನೆ. ನೋಡಿ, ಮೊದಲನೇ ಪ್ರಶ್ನೆ, ರಾಜೇಂದ್ರ ಪ್ರಸಾದರು ತಾವು ಯಾರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ರು? ಅವ್ರು ಯಾರ ಸೇವಕ ಅಂತ ಹೇಳ್ಕೊತಿದ್ರು ಅಂದ್ರಿಗಿನ ಉತ್ತರ, ರಾಜೇಂದ್ರ ಪ್ರಸಾದರು ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ರು. ಓಕೆ, ಎರಡನೇದು, ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಏನನ್ನು ಕೊಟ್ಟರು? ಏನ್ ಕೊಟ್ಟರು? ಹರಿದಿರ್ತಕ್ಕಂಥ ಮಕ್ಕಳಿಗೆ ಏನಂತ ಕೊಟ್ಟರು ಅಂದ್ರಿಗಿನ ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಕಾಸನ್ನು ಕೊಟ್ಟರು. ಕಾಸು ಕೊಟ್ಟರಂತ ಅವರಿಗೆ. ಓಕೆನಾ? ಮೂರನೇದು, ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದ್ರು? ಯಾವುದು ಒಳ್ಳೆ ಅಭ್ಯಾಸ ಇಲ್ಲ ಅಂತಂದ್ರು ಮಕ್ಕಳಿಗೆ ಅಂತಂದ್ರೆ ಉತ್ತರ ನೋಡಿ, ಪ್ರಸಾದರು ಮಕ್ಕಳಿಗೆ ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಹೇಳಿದರು. ಓಕೆನಾ? ಇಲ್ಲಿ ನಾಲ್ಕನೇ ಪ್ರಶ್ನೆ ನೋಡಿ, ಜಾಮಿಯಾ ಮಿಲಿಯಾ ಎಲ್ಲಿದೆ ಅಂದ್ರೆ ಜಾಮಿಯಾ ಮಿಲಿಯಾ ದೆಹಲಿಯಲ್ಲಿದೆ. ಇದೆಲ್ಲಿದೆ? ಜಾಮಿಯಾ ಮಿಲಿಯಾ ದೆಹಲಿಯಲ್ಲಿದೆ. ಸರಿನಾ? ಐದನೇದು, ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದರು? ಯಾವ ವೇಷ ಹಾಕಿಕೊಂಡ್ರು ಅಂದ್ರೆ ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಬೂಟ್ ಪಾಲಿಸ್ ಹಾಕುವನ ವೇಷ ಹಾಕಿದರು. ನೋಡಿ, ಓಕೆ ಮಕ್ಕಳೇ, ರೈಟ್. ಹಾಗಾದ್ರೆ ಮುಂದಿನ ಒಂದು ಅಭ್ಯಾಸ ಏನಿದೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಈ ಅಂತಿದೆ, ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು? ಈ ಕೆಳಗೆ ವಾಕ್ಯಗಳು ಕೊಟ್ಟಿದ್ದಾರೆ, ಯಾರು ಯಾರು ಹೇಳಿದ್ರು ಅಂತಕ್ಕಂಥದ್ದು. ಮೊದಲನೇದೇ ನೋಡಿ, ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ. ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ ಅಂತೇಳಿ ಯಾರು ಹೇಳಿದ್ರು ನೋಡ್ತಾ ಹೋಗೋಣ. ನೋಡಿ, ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ ಅಂತ ಯಾರು ಹೇಳಿದ್ರು ನೋಡಿ. ಈ ವಾಕ್ಯವನ್ನು ಬೇಗೋ ರಮೇಶ್ ರಚಿಸಿರುವ ದೊಡ್ಡವರ ದಾರಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಮೊದಲ ಈ ರೀತಿಯಾಗಿ ಬರಿಬೇಕು. ಓಕೆನಾ? ಅದಾದ ನಂತರ ಈ ಮಾತನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದರು ಮಕ್ಕಳಿಗೆ ಹೇಳಿದ್ರು ಅಂತಕ್ಕಂಥದ್ದು. ಅದಾದ ನಂತರ ಯಾವ ಸಂದರ್ಭದಲ್ಲಿ ಹೇಳಿದ್ರು ಅಂತಕ್ಕಂಥ ಸಂದರ್ಭ ಅಂತೇಳಿ ನಾವು ಬರೆದು ಇಲ್ಲಿ ವಿವರಣೆ ಕೊಡ್ತಾ ಹೋಗ್ಬೇಕು. ಮಕ್ಕಳು ಡಾಕ್ಟರ್ ರಾಜೇಂದ್ರ ಪ್ರಸಾದರ ಕೋಣೆಯಲ್ಲಿದ್ದ ಪುಸ್ತಕದ ಪುಟಗಳನ್ನು ಹರಿದು ಚಲ್ಲಾಪಿಲ್ಲಿ ಮಾಡಿದರು. ಓಕೆ, ಅದನ್ನು ನೋಡಿದ ರಾಜೇಂದ್ರ ಪ್ರಸಾದರು ಮಕ್ಕಳನ್ನು ಕರೆದು ಅವರಿಗೆ ಪುಸ್ತಕದ ಮಹತ್ವದ ಕುರಿತು ತಿಳಿಸುತ್ತಾ ಈ ಮಾತನ್ನು ಹೇಳಿದ್ರು. ಸರಿನಾ? ಎರಡನೇ ನೋಡಿ, ತಾತ ನಾವು ಇನ್ನು ಮುಂದೆ ಇನ್ನೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ. ಓಕೆನಾ? ನೋಡಿ, ತಾತ ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಯಾರು ಹೇಳಿದ್ರು ಅಂತಕ್ಕಂಥದ್ದು ಈ ಮಾತನ್ನು ಹೇಳಬೇಕು. ಮೊದಲೇನು ಬರೀಬೇಕು ಅಂತ ಹೇಳಿದ್ದೀನಿ ನಾನು. ಈ ವಾಕ್ಯವನ್ನು ಬೇಗೋ ರಮೇಶ್ ರಚಿಸಿರುವ ದೊಡ್ಡವರ ದಾರಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಮತ್ತೆ ನೋಡಿ, ಈ ಮಾತು ಅಂತ ಹೇಳಿ. ಓಕೆನಾ? ಈ ಮಾತನ್ನು ಮಕ್ಕಳು ಡಾಕ್ಟರ್ ರಾಜೇಂದ್ರ ಪ್ರಸಾದರಿಗೆ ಹೇಳಿದ್ರು. ಓಕೆನಾ? ಈ ಮಾತು ಮಕ್ಕಳು ಹೇಳಿದ್ರು ಯಾರಿಗೆ ಅಂದ್ರೆ ರಾಜೇಂದ್ರ ಪ್ರಸಾದರಿಗೆ. ಹಾಗಾದ್ರೆ ಸಂದರ್ಭ ಯಾವೊಂದು ಸಂದರ್ಭ ಅಂತಕ್ಕಂಥದ್ದು ನೋಡೋದಾದ್ರೆ ಇಲ್ಲಿ ನೋಡಿ, ಮಕ್ಕಳು ಪುಸ್ತಕ ಪುಟಗಳನ್ನು ಹರಿದಾಗ ರಾಜೇಂದ್ರರು ಮಕ್ಕಳಿಗೆ ಪುಸ್ತಕದ ಮಹತ್ವವನ್ನು ತಿಳಿಸಿದರು. ಆಗ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಿ ಈ ಮೇಲಿನ ಮಾತನ್ನು ಹೇಳಿದ್ರು. ಸರಿನಾ? ಮುಂದಿನ ನೋಡ್ತಾ ಹೋಗೋಣ. ಇಲ್ಲಿ ಇದೆ, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತಿದೆ. ಸರಿ, ಹಾಗಾದ್ರೆ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ರಾಜೇಂದ್ರ ಪ್ರಸಾದರು ವ್ಯಕ್ತಿತ್ವ ಎಂಥದ್ದು ವಿವರಿಸಿ ಅಂತಿದೆ. ಅವ್ರ ವ್ಯಕ್ತಿತ್ವ ಎಂಥದ್ದು ಅಂತ ವಿವರಿಸಿ ಅಂತಂದಾಗ ನೋಡಿ, ಇಲ್ಲಿ ಮೊದಲನೇದಾಗಿ ಬರೀ ರಾಜೇಂದ್ರ ಪ್ರಸಾದರು ಭಾರತದ ರಾಷ್ಟ್ರಪತಿಗಳಾಗಿದ್ದರೂ ಸಹ ಸರಳ ಜೀವನ ನಡೆಸಿದರು. ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು. ತಮ್ಮ ಬಾಳಿನಲ್ಲಿ ಶಿಸ್ತು, ಸಂಯಮ, ಸಮಯ ಪಾಲನೆ ಇವುಗಳಿಗೆ
ಪ್ರಸಾದರು ಭಾರಿ ಮಹತ್ವ ನೀಡುತ್ತಿದ್ದರು. ಅವರು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. ಓಕೆನಾ ಮಕ್ಕಳೇ, ನೀವು ಕೂಡ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಚೆನ್ನಾಗಿ. ಓಕೆನಾ, ರೈಟ್. ಎರಡನೇ ಪ್ರಶ್ನೆ ನೋಡಿ. ಇಲ್ಲಿ ಎರಡನೇ ಪ್ರಶ್ನೆ ನೋಡಿದರೆ, ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕೀರ್ ಹುಸೇನ್ ಏನು ಮಾಡಿದರು ವಿವರಿಸಿ ಅಂತಿದೆ. ಹಾಗೆ ಏನ್ ಮಾಡಿದ್ರು ನೋಡ್ತಾ ಹೋಗೋಣ. ಡಾಕ್ಟರ್ ಜಾಕೀರ್ ಹುಸೇನ್ ಅವರು ವಿದ್ಯಾರ್ಥಿಗಳಿಗೆ ಶುಚಿ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು ಹಾಗೂ ಬೂಟುಗಳನ್ನು ಚೆನ್ನಾಗಿ ಪಾಲಿಶ್ ಮಾಡಿಕೊಂಡು ಬರಬೇಕು ಎಂದು ಹೇಳಿದರು. ಆದರೆ ಎಷ್ಟೋ ವಿದ್ಯಾರ್ಥಿಗಳು ಅವರು ಹೇಳಿದ್ದನ್ನು ಸರಿಯಾಗಿ ಪಾಲಿಸಲಿಲ್ಲ. ಇದರಿಂದಾಗಿ ಹುಸೇನರು ವಿದ್ಯಾರ್ಥಿಗೆ ಬುದ್ಧಿ ಕಲಿಸಬೇಕು ಎಂದು ಒಂದು ದಿನ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಜಾಕೀರ್ ಹುಸೇನರು ಒಬ್ಬ ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು. ಅವರು ಕುಳಿತಿದ್ದ ದೃಶ್ಯವನ್ನು ಕಂಡು ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿ ಪ್ರತಿದಿನ ಬೂಟುಗಳನ್ನು ಪಾಲಿಶ್ ಮಾಡಿಕೊಂಡು ಬರಲಾರಂಭಿಸಿದರು ಅಂತಕ್ಕಂಥದ್ದು. ಓಕೆನಾ, ಮುಂದೇನೆಂದು ನೋಡ್ತಾ ಹೋಗೋಣ. ಇಲ್ಲಿ ಊ ಅಂತಿದೆ, ವಚನ ಬದಲಿಸಿ ಬರೆಯಿರಿ ಅಂತಿದೆ. ವಚನ ಬದಲಿಸಿ ಬರಿಬೇಕಂತ. ಇಲ್ಲಿ ನೋಡಿ, ಮೊದಲನೇದಾಗಿ ಗಿಡ, ತಮ್ಮಂದಿರು, ಪತ್ರಗಳು, ಮಗು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಏಕವಚನ ಬಹುವಚನ ಅಂತೇಳಿ ಹೌದಿಲ್ಲ. ಒಂದಿದ್ರೆ ಏಕವಚನ, ಇದೇ ಎರಡು ಪೆನ್ಸಿಲ್ ಅಥವಾ ಎರಡು ಪೆನ್ನುಗಳಿದ್ದು ಅಂತ ಒಂದಿದ್ರೆ ಪೆನ್ನು ಅಂತ ಕರಿತೀವಿ, ಎರಡಿದ್ರೆ ಪೆನ್ನುಗಳು ಅಂತ ಕರಿತೀವಿ. ಇದು ಒಂದಿದ್ರೆ ಏಕವಚನ ಅಂತೇಳಿ, ಒಂದಕ್ಕಿಂತ ಅದಕ್ಕಿದ್ರೆ ಬಹುವಚನ ಅಂತೇಳಿ. ಸರಿನಾ? ಹಾಗಾದ್ರೆ ಇಲ್ಲಿ ಇದೇ ಕೊಟ್ಟಿದ್ದಾರೆ, ಗಿಡ ಇದೆ. ಒಂದು ಗಿಡ ಇದ್ದಕ್ಕೆ ಒಂದಿಗೆ ನಾವು ಗಿಡ ಅಂತ ಕರಿತೀವಿ, ಬಹಳ ಇದ್ರೆ ಗಿಡಗಳು ಅಂತ ಕರಿತೇವೆ. ಹೌದಾ? ಇಲ್ಲಿ ತಮ್ಮಂದಿರು ಅಂದ್ರೆ ಇದು ಅನೇಕ ಮಂದಿ, ಒಂದು ಇಬ್ರು ಮೂವರು ತಮ್ಮಂದಿರು ಅಂತ ಹೇಳ್ತಾರೆ. ಆದ್ರೆ ಒಬ್ಬತ್ತೆ ಇದ್ನಂದ್ರೆ ನಾವು ತಮ್ಮ ಅಂತ ಕರಿತೇವೆ. ಓಕೆನಾ? ಮೂರನೇದು ಪತ್ರಗಳು. ಇಲ್ಲಿ ಪತ್ರಗಳು ಅನೇಕ ಇರ್ತವೆ, ಲೆಟರ್ಗಳು ಇರ್ತವೆ. ಲೆಟರ್ ಅಂದ್ರೆ ಪತ್ರಗಳು ಅಂತ ಕರಿತೇವೆ ಕನ್ನಡದಲ್ಲಿ. ಅದೇ ರೀತಿಗೆ ನಾವು ಒಂದೇ ಒಂದು ಇದ್ರೆ ನಾವು ಪತ್ರ ಅಂತ ಕರಿತೇವೆ. ಓಕೆನಾ? ಮಗು ಒಂದೇ ತನಕ ಮಗು ಅಂತ ಕರಿತೇವೆ, ಬಹಳ ಇದ್ರೆ ಒಂದಕ್ಕಿಂತ ಅಧಿಕ ಮಂದಿ ಇದ್ರೆ ಮಕ್ಕಳು ಅಂತ ಕರಿತೇವೆ. ಓಕೆ, ಮುಂದೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ರು ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತಿಸಿ ಬರೆಯಿರಿ ಅಂತಿದೆ. ಅವನು ಅಂತಿದೆ, ಇವಳು ಅಂತಿದೆ, ಗೌಡತಿ ಅಂತಿದೆ, ಶರಣ ಅಂತಿದೆ. ಮುಂದೆ ಏನಿದೆ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ, ಮೊದಲನೇದು ಅವನು ಅಂತಿದೆ. ಅವನು ಅಂದ್ರಿಗಿನ ಇಲ್ಲಿ ಲಿಂಗ ಬದಲಿಸಿ ಬರೆಯಬೇಕು. ಅವನು ಅಂದ್ರೆ ಅವಳು. ಓಕೆನಾ? ಇಲ್ಲಿ ನೋಡಿ, ಇವಳು ಅಂತಿದೆ. ಇವಳು ಅಂದ್ರಿಗಿನ ಇವನು ಅಂತಕ್ಕಂಥದ್ದು. ಓಕೆ, ಅದ ನಂತರ ಗೌಡತಿ ಇದ್ದಿದ್ದು ಗೌಡ ಅಂತಕ್ಕಂಥದ್ದಾಗುತ್ತೆ, ಲಿಂಗ ಬದಲಾಯಿತು. ಓಕೆನಾ? ಇಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಅಂತಕ್ಕಂಥದ್ದು ನಿಮಗೆ ಹೇಳ್ತಾ ಹೋಗ್ತೇನೆ ಮುಂದಕ್ಕೆ. ಓಕೆ, ಶರಣ ಅಂದ್ರಿಗಿನ ಶರಣೆ ಅಂತಕ್ಕಂಥ, ಹೆಣ್ಮಕ್ಳಿಗೆ ನಾವು ಶರಣೆ ಅಂತ ಕರಿತೇವೆ. ಓಕೆ, ರೈಟ್. ಹಾಗಾದ್ರೆ ಮುಂದೆ ಏನಿದೆ ನೋಡ್ತಾ ಹೋಗೋಣ. ಕೆಳಗಿನವುಗಳಿಗೆ 4 ಉದಾಹರಣೆಗಳನ್ನು ಕೊಡಿರಿ ಅಂತಿದೆ. ಓಕೆ, 4 ಉದಾಹರಣೆ ಕೊಡ್ಬೇಕಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೇ ಅನ್ವರ್ತನಾಮ, ರೂಢನಾಮ, ಅಂಕಿತನಾಮ ಅಂತಿದೆ. ರೈಟ್. ಅನ್ವರ್ತನಾಮ ಅಂದ್ರೆ ಏನು? ಇಲ್ಲಿ ಉದಾಹರಣೆ ನೋಡ್ತಾ ಇದೀವಿ ನೋಡಿ. ಅನ್ವರ್ತನಾಮಕ್ಕೆ ಶಿಕ್ಷಕ, ವೈದ್ಯ, ಪುರೋಹಿತ, ವಿದ್ಯಾರ್ಥಿ, ಪೊಲೀಸ್, ಹೀಗೆ ಋತುಗಳು ಯಾವಿರ್ತಾವ ಅವೆಲ್ಲವೂ ಕೂಡ ಇಲ್ಲಿ ಬರಿತಾ ಹೋಗ್ಬೋದು. ರೈಟ್. ಅದಂದ್ರೆ ಎರಡನೇದು ರೂಢನಾಮ. ರೂಢನಾಮ ಅಂದ್ರೆ ನಾವು ಉದಾಹರಣೆ ನೋಡಿ, ಪಕ್ಷಿ, ಗುಡ್ಡ, ಹುಡುಗ, ಬಣ್ಣ, ಊರು, ರಾಷ್ಟ್ರ, ಹೀಗೆ ಅನೇಕ ಇಲ್ಲಿ ರೂಢಿಯಲ್ಲಿರ್ತಕ್ಕಂಥ ನಾಮಗಳು ಅಲ್ಲಿ ಬರಿತಾ ಹೋಗ್ಬೋದು. ಅನಂತರ ಮೂರನೇದು ಅಂಕಿತ ನಾಮ. ಯಾವ ಅಂದ್ರೆ ರಾಮ ಅಂತಕ್ಕಂಥದ್ದು ಹೆಸರುಗಳು ಇರ್ತಾವಲ್ಲ ಅದು. ರಾಮ, ಗಿಳಿ, ಭಾರತ, ಬೇವಿನ ಮರ, ಸಿಹಿ ನೀರು ಅಂತಕ್ಕಂಥ ಉದಾಹರಣೆಗಳು ನಾವು ಬರಿತಾ ಹೋಗ್ಬೋದು. ಓಕೆನಾ ಮಕ್ಕಳೇ? ರೈಟ್. ಮುಂದೆ ಏನೇನು ನೋಡ್ತಾ ಹೋಗೋಣ ಮಕ್ಕಳೇ. ನಾನು ಇಲ್ಲಿ ವ್ಯಾಕರಣ ಮಾಹಿತಿ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ, ವರ್ಣಮಾಲೆ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಅದೇ ತರನಾಗಿ ಇಲ್ಲಿ ಗುಣಿತಾಕ್ಷರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಸಂಯುಕ್ತಾಕ್ಷರದಲ್ಲಿ ವಿವರಣೆ ಎಲ್ಲ ಕೊಡ್ತಾ ಹೋಗಿದ್ದೀನಿ. ಹಾಗಾದ್ರೆ ಈ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೇನೆ, ಕೆಳಗಡೆ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೇನೆ, ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಆ ಒಂದು ವಿಡಿಯೋ ನೋಡಿ, ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಹಾಗಾದ್ರೆ ಇಲ್ಲಿ ಕೊನೆಯದಾಗಿ ಶುಭ ನುಡಿ ನೋಡೋಣ. ಓಕೆ, ಹಿರಿಯರ ಮಾತನ್ನು ಕೇಳು, ಶ್ರದ್ಧೆಯಿಂದ ಪಾಲಿಸು. ಹಿರಿಯರ ಮಾತನ್ನು ಕೇಳ್ರಿ. ಓಕೆನಾ? ಶ್ರದ್ಧೆಯಿಂದ ಆ ಮಾತನ್ನು ಪಾಲಿಸ್ರಿ. ಎರಡನೇ ನೋಡಿ, ಕೆಲವು ಘಟನೆಗಳು ಜೀವನದ ದಿಕ್ಕನ್ನು ಬದಲಾಯಿಸುತ್ತವೆ. ಓಕೆ. ಮೂರನೇದು, ಕಳೆದು ಹೋದುದರ ಬಗ್ಗೆ ಚಿಂತಿಸಬೇಡ, ಮುಂದಿನದನ್ನು ಯೋಚಿಸು. ಓಕೆನಾ? ಕಳೆದೋಯ್ತಪ್ಪ ಬರ್ತಿಲ್ಲ ಅಂತ ಕೂತ್ಕೋಬೇಡ್ರಿ. ಮತ್ತಿವಾಗ ಮೊದಲಿಂದ ಕಲಿತೀನಿ ಅಂತಕ್ಕಂತ ನೀವು ಪಟ್ಟನ್ನ ಹಿಡ್ರಿ, ನೀವು ಖಂಡಿತ ಕಲಿತೀರಾ. ಓಕೆನಾ? ರೈಟ್. ಹಾಗಾದ್ರೆ ನಿಮಗೆ ಈ ಪಾಠ ಚೆನ್ನಾಗಿ ಅನಿಸ್ತಾ? ಈ ಒಂದು ಪಾಠ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. 6ನೇ ತರಗತಿ ಕನ್ನಡ ಪಾಠ 2 ಗಂಧರ್ವ ಸೇನ.
ಗಂಧರ್ವ ಸೇನ. ಇದು ಒಂದು ಹಾಸ್ಯಮಯ ಕತೆ. ಓಕೆನಾ, ಅದ್ಭುತವಾಗಿರುತ್ತೆ ಓದ್ತಾ ಹೋದಂಗೆಲ್ಲ. ಸರಿ, ಹಾಗಾದ್ರೆ ಈ ಒಂದು ಕಥೆಯಲ್ಲಿ ನಾವೇನ್ ನೋಡ್ತಾ ಇದೀವಿ ಅಂದ್ರೆ, ಈ ಒಂದು ಕಥೆಯಲ್ಲಿ ಇರ್ತಕ್ಕಂತಹ ಅಭ್ಯಾಸ ಚಟುವಟಿಕೆಗಳು ನಾವು ನೋಡ್ತಾ ಇದೀವಿ. ಈ ಒಂದು ತರಗತಿಯಲ್ಲಿ, ಈ ಒಂದು ವಿಡಿಯೋದಲ್ಲಿ ನಾವು ಅಭ್ಯಾಸದ ಬಗ್ಗೆ ತಿಳಿತಾ ಹೋಗ್ತಾ ಇದೀವಿ. ಹಾಗಾದ್ರೆ ನನ್ನ ಚಾನಲ್ ಮೊದಲೇ ಸಾರಿ ನೋಡ್ತಾ ಇದ್ದೀರಾ, ಕೆಂಪು ಬಟ್ಟಿರ್ತಾ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದ ಗಂಟೆ ಐಕಾನ್ ಕ್ಲಿಕ್ ಮಾಡಿ. ಇದನ್ನು ನಾನು ತೆಗೆದುಕೊಂಡ ವಿಡಿಯೋ ನೋಟಿಫಿಕೇಶನ್ ಆಗುತ್ತೆ ಮೊದಲು ಬರ್ತದೆ. ಅದೇ ತರ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ. ಲೈಕ್ ಕೊಡೋಕೆ ಇನ್ನೊಂದು ವಿಡಿಯೋದಲ್ಲಿ ಜೋಶ್ ಮತ್ತು ಹುಮ್ಮಸ್ ಸಿಗುತ್ತೆ. ಅದೇ ತರ ಇನ್ನೊಬ್ರಿಗೂ ಶೇರ್ ಮಾಡಿ ವಿಷಯ ಅವ್ರಿಗೂ ತಿಳಿಯುತ್ತಂತೆ ಅಂತ. ಹಾಗಾದ್ರೆ ಈ ಒಂದು ಪಾಠದಲ್ಲಿರ್ತಕ್ಕಂಥ ಅಭ್ಯಾಸದ ಬಗ್ಗೆ ತಿಳಿತಾ ಹೋಗೋಣವಾ? ರೈಟ್, ಇಲ್ಲಿ ಮೊದಲನೇದಾಗಿ ಅಭ್ಯಾಸಗಳು ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಏನ್ ಕೊಟ್ಟಿದ್ದಾರೆ, ಸರಿಯಾದ ಪದಗಳನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳ ತುಂಬಿರಿ ಅಂತಿದೆ. ಇಲ್ಲಿ ಪದಗಳು ಕೊಟ್ಟಿದ್ದಾರೆ, ಇದರಲ್ಲಿ ಯಾವ್ದು ಕರೆಕ್ಟ್ ಆಗಿರ್ತಕ್ಕಂಥದ್ದು ಅಂತಕ್ಕಂಥ ಇಲ್ಲಿ ಬರೀತಾ ಹೋಗ್ಬೇಕು. ಓಕೆನಾ ಮಕ್ಕಳೇ? ರೈಟ್, ಇಲ್ಲಿ ಅವ್ರು ತಗೋಣ. ಮೊದಲನೇದು ಏನ್ ಕೊಟ್ಟಿದ್ದೇನೆ, ರಾಜನು ಡ್ಯಾಶ್ ವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದ ಅಂತಿದೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಒಡ್ಡೋಲಗ, ಬಡ್ಡೋಲಗ, ಓಡೋಲಗ ಕೊಟ್ಟಿದ್ದಾನೆ. ಓಕೆನಾ? ಇದ್ರಲ್ಲಿ ಯಾವ್ದು ಕರೆಕ್ಟ್ ಅಂದ್ರೆ ಒಡ್ಡೋಲಗ ಅಂತಕ್ಕಂಥ ಕರೆಕ್ಟ್. ಇಲ್ಲಿ ಒಡ್ಡೋಲಗ ಅಂತಕ್ಕಂಥದ್ದು ಬರಿಬೇಕಾಗುತ್ತೆ. ಓಕೆ, ರೈಟ್. ಎರಡನೇ ನೋಡಿ, ಸೇವಕಿ ಡ್ಯಾಶ್ ಬುದ್ಧಿಯವಳು. ಸೇವಕಿ ಅಂತ ಬುದ್ಧಿಯವಳು ಅಂದ್ರೆ ಮುರುಕು, ತುಳುಕು, ಚುರುಕು. ಎಸ್, ಇದಕ್ಕೆ ಚುರುಕು ಬುದ್ಧಿಯವಳು ಸೇವಕಿ ಇಲ್ಲಿ ಬರಿಬೇಕಾಗುತ್ತೆ, ಚುರುಕು ಅಂತಕ್ಕಂಥದ್ದು. ಓಕೆ, ಆದ್ರೆ ಮೂರನೇದು, ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ಡ್ಯಾಶ್ ಹೇಳಿದ. ಏನ್ ಹೇಳಿದ ಮಂತ್ರಿ ಅಂದ್ರೆ, ನಿಜಾಂಶ, ಸತ್ಯಾಂಶ, ಮಿಥ್ಯಾಂಶ. ಏನ ನಿಜಾಂಶ ಅಂತಕ್ಕಂಥದ್ದು, ಇಲ್ಲಿ ನಿಜಾಂಶ ಅಂತಕ್ಕಂಥದ್ದು ಬರಿಬೇಕಾಗುತ್ತೆ. ಓಕೆನಾ? ರೈಟ್. ನಂತರ ನಾಲ್ಕನೇ ನೋಡಿ, ರಾಜನಿಗೆ ಗಂಧರ್ವ ಸೇನ ತೀರಿದ ವಿಷಯ ತಿಳಿದದ್ದು. ಯಾರಿಂದ? ಮಂತ್ರಿಯಿಂದ, ರಾಣಿಯಿಂದ, ಸೇವಕಿಯಿಂದ. ಇಲ್ಲಿ ಮಂತ್ರಿಯಿಂದ ತಿಳಿತೋದಿಲ್ಲ, ಮಂತ್ರಿ ಓಡಿ ಬಂದು ಹೇಳ್ತಾನೆ ರಾಜನಿಗೆ. ಹೌದಾ? ರೈಟ್. ಅದಾದ ನಂತರ ಇಲ್ಲಿ ಐದನೇ ನೋಡಿ, ಅಂತಃಪುರ. ಇದರ ಅರ್ಥ ಏನು ಅಂದ್ರೆ, ರಾಣಿವಾಸ, ಸೇವಕಿಯರ ವಾಸ, ರಾಜಗೃಹ ಅಂತಿದೆ. ಇದಕ್ಕೆ ರಾಣಿವಾಸ ಅಂತಕ್ಕಂಥದ್ದು, ಇಲ್ಲಿ ರಾಣಿವಾಸ ಅಂತ ಬರ್ರಿ. ಓಕೆನಾ ಮಕ್ಕಳೇ? ರೈಟ್. ಇಲ್ಲಿ ನೋಡಿ ಮುಂದೆ ಏನ್ ಕೊಟ್ಟಿದ್ದಾರೆ ನೋಡೋಣ. ಇಲ್ಲಿ ಈ ಪದಗಳ ಅರ್ಥ ಬರೆಯಿರಿ ಅಂತಿದೆ. ಏನ್ ಕೊಟ್ಟಿದ್ದಾರೆ ಅಂದ್ರೆ, ನಿಟ್ಟುಸಿರು, ಪರಿಸಮಾಪ್ತಿ, ಮಾರ್ನುಡಿ, ಉದ್ಗರಿಸು ಅಂತೇಳಿ. ಇದಕ್ಕ ಸಮಾನಾರ್ಥ ಪದಗಳು ನೋಡ್ತಾ ಹೋಗೋಣವಾ? ನಿಟ್ಟುಸಿರು ಅಂದ್ರೆ ಏನು? ದೀರ್ಘವಾಗಿ ಬಿಡುವ ಉಸಿರು ಅಂತೇಳಿ. ಪರಿಸಮಾಪ್ತಿ ಅಂದ್ರೆ ಏನ? ಮುಕ್ತಾಯ ಅಂತೇಳಿ ಅರ್ಥ. ಮಾರ್ನುಡಿ, ಮಾರ್ನುಡಿ ಅಂದ್ರೆ ಪ್ರತಿಯಾಗಿ ಅಂತಕ್ಕಂಥದ್ದು. ಅಂದ್ರೆ ಉದ್ಗರಿಸು ಅಂದ್ರೆ ಹೇಳು ಅಂತಕ್ಕಂಥದ್ದು ಅರ್ಥ. ಓಕೆನಾ? ಮುಂದೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತಿದೆ. ಇಲ್ಲಿ 5 ಪ್ರಶ್ನೆಗಳು, ಅದಕ್ಕೆ ಒಂದೊಂದು ವಾಕ್ಯದಲ್ಲಿ ಉತ್ತರ ನೀಡಬೇಕಂತ ನೋಡ್ತಾ ಹೋಗೋಣ. ಮೊದಲನೇದು, ಮಂತ್ರಿ ಅಳುತ್ತಾ ರಾಜನ ಬಳಿ ಏನೆಂದು ಹೇಳಿದ. ಏನಂತ ಹೇಳಿದ ಅಂದ್ರೆ ಮಂತ್ರಿ ಅಳುತ್ತಾ ರಾಜನ ಬಳಿ ಬಂದು ಗಂಧರ್ವ ಸೇನನು ತೀರಿಕೊಂಡಿರುವಂತೆ ಎಂದು ಹೇಳಿದ. ಓಕೆನಾ? ಗಂಧರ್ವ ಸೇನೆ ತೀರಿಕೊಂಡರಂತೆ ಅಂತ ಹೇಳಿ ಹೇಳಿದಂತೆ ಉತ್ತರ ಆಗಿರುತ್ತೆ. ಎರಡನೇ ಪ್ರಶ್ನೆ ನೋಡಿ, ಗಂಧರ್ವ ಸೇನ ತೀರಿಕೊಂಡ ವಿಷಯವನ್ನು ರಾಜ ಯಾರಿಗೆ ಹೇಳಿದ? ಯಾರಿಗೆ ಹೇಳಿದ ರಾಜ ಅಂತಂದ್ರಿನ ಉತ್ತರ, ಗಂಧರ್ವ ಸೇನ ತೀರಿಕೊಂಡ ವಿಷಯವನ್ನು ರಾಣಿ ವಾಸದವರಿಗೆ ಹೇಳಿದ. ಓಕೆನಾ? ಮೂರನೇ ಪ್ರಶ್ನೆ, ರಾಣಿಯ ಸೇವಕಿ ಏನೆಂದು ಆಲೋಚನೆ ಮಾಡಿದ್ರು. ಏನೆಂದು ಆಲೋಚನೆ ಮಾಡಿದ್ರು ಅಂದ್ರಿನ ಉತ್ತರ, ರಾಣಿಯ ಸೇವಕಿ ನಮ್ಮ ಮಹಾರಾಜರಿಗೂ ಆ ಗಂಧರ್ವ ಸೇನನಿಗೂ ಏನು ಸಂಬಂಧ ಎಂದು ಆಲೋಚನೆ ಮಾಡಿದಳು ಅಂತೇಳಿ. ನಾಲ್ಕನೇ ಪ್ರಶ್ನೆ, ಮಂತ್ರಿ ಗಂಧರ್ವ ಸೇನನ ವಿಚಾರ ತಿಳಿಯಲು ಯಾರನ್ನು ಭೇಟಿ ಮಾಡಿದ. ಯಾರನ್ನು ಭೇಟಿ ಮಾಡಿದ ಮಂತ್ರಿ ಗಂಧರ್ವ ಸೇನನ ಬಗ್ಗೆ ವಿಚಾರ ಮಾಡಲ್ಲ ಅಂತಂದ್ರಿನ ಮಂತ್ರಿ ಗಂಧರ್ವ ಸೇನನ ವಿಚಾರ ತಿಳಿಯಲು ಮೊದಲು ಪಡೆಯ ಮುಖ್ಯಸ್ಥನನ್ನು, ನಂತರ ಆತನ ಹೆಂಡತಿಯನ್ನು, ನಂತರ ಮಡಿವಾಳಿಯನ್ನು ಭೇಟಿ ಮಾಡಿದ. ಓಕೆನಾ ಮಕ್ಕಳೇ? ರೈಟ್. ಐದನೇದು, ರಾಣಿಯರು ನಗಲು ಕಾರಣವೇನು. ರಾಣಿ ಯಾಕೆ ನಕ್ರು ಅಂತಂದ್ರೆ ರಾಜ ಮತ್ತು ಆಸ್ಥಾನಿಕರ ಮೂರ್ಖತನಕ್ಕೆ ರಾಣಿಯರು ನಗಲು ಕಾರಣವಾಯಿತು. ಓಕೆನಾ? ರೈಟ್. ಮುಂದೆ ನೋಡ್ತಾ ಹೋಗೋಣ. ಇಲ್ಲಿ ಈ ಅಂತಿದೆ, ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತಿದೆ. ನೋಡ್ತಾ ಹೋಗೋಣ. ಇದರಲ್ಲಿ ಮೊದಲನೇ ಪ್ರಶ್ನೆ, ರಾಜನ ಒಡ್ಡೋಲಗದಲ್ಲಿ ನಡೆದ ಪ್ರಸಂಗವನ್ನು ವಿವರಿಸಿರಿ ಅಂತಿದೆ. ಏನ್ ಪ್ರಸಂಗ ನಡೀತು ಅಂತಂದ್ರೆ ಉತ್ತರ ನೋಡಿ, ರಾಜ
ಒಡ್ಡೋಲಗದಲ್ಲಿ ನಡೆದ ಪ್ರಸಂಗವೇನೆಂದರೆ, ರಾಜ್ಯದ ಒಡ್ಡೋಲಗ ನಡೆಯುತ್ತಿದ್ದಾಗ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದು ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ, ಮಹಾರಾಜರೇ ಮಹಾರಾಜರೇ, ಗಂಧರ್ವ ಸೇನನು ತೀರಿಕೊಂಡರು ಎಂದು ಉದ್ಗರಿಸುತ್ತಾ ಮೂರ್ಛೆ ಹೋದ. ರಾಜನ ಒಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸುತ್ತಾ ಆತ್ಮ ಶಾಂತಿಗಾಗಿ 4 ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರಿಗೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದ. ಮಂತ್ರಿಯ ಆರೈಕೆಗೆ ವೈದ್ಯರನ್ನು ಕರೆಸಿ ಉಪಚರಿಸುವಂತೆ ರಾಜ ಭಟರಿಗೆ ತಿಳಿಸಿ ಅಂತಃಪುರಕ್ಕೆ ಬಂದು ರಾಜ ಅಲ್ಲಿಯೂ ಕರುಳು ಕಿತ್ತು ಬರುವಂತೆ ಅಳತೊಡಗಿದ. 2ನೇ ಪ್ರಶ್ನೆ, ಗಂಧರ್ವಸೇನ ಯಾರು ಎಂಬುದನ್ನು ತಿಳಿಯಲು ಮಂತ್ರಿಯು ಮಾಡಿದ ಪ್ರಯತ್ನಗಳೇನು? ಹೆಂಗ ಪ್ರಯತ್ನ ಮಾಡಿದ ಅಂದ್ರಗಿನ, ಮೊದಲನೇದು, ಗಂಧರ್ವಸೇನ ಯಾರು ಎಂಬುದನ್ನು ತಿಳಿಯಲು ಮೊದಲು ಮಂತ್ರಿ ಆ ಸೇನಾಪಡೆಯ ಮುಖ್ಯಸ್ಥನನ್ನು ಕಂಡು ಕೇಳಿದ, ಯಾರು ಆ ಗಂಧರ್ವಸೇನ ಎಂದು. ನಂತರ ಆ ಮುಖ್ಯಸ್ಥನು, ನನಗೂ ತಿಳಿದಿಲ್ಲ, ನನಗೆ ಈ ವಿಷಯವನ್ನು ತನ್ನ ಮಡದಿ ತಿಳಿಸಿದಳು ಎಂದು ಹೇಳಿದ. ನಂತರ ಮಂತ್ರಿ ಪಡೆಯ ಮುಖ್ಯಸ್ಥನ ಹೆಂಡತಿ ವಿಚಾರಿಸಲಾಗಿ ಅವಳು, ನನಗೆ ಆ ವಿಷಯವು ಮಡಿವಾಳ್ತಿಯಿಂದ ತಿಳಿಯಿತು ಎಂದು ಹೇಳಿದರು. ನಂತರ ಮಂತ್ರಿ ಮಡಿವಾಳ್ತಿಯನ್ನು ವಿಚಾರಿಸಿದಾಗ ಅವಳು ಗಂಧರ್ವಸೇನ ತನ್ನ ಪ್ರೀತಿಯ ಕತ್ತೆ ಎಂದು ನುಡಿದಳು. ಗಂಧರ್ವಸೇನ ತನ್ನ ಪ್ರೀತಿಯ ಕತ್ತೆ ಎಂದು ನುಡಿದಳು. ಈ ರೀತಿಯಾಗಿ ಸೇನಾಪಡೆಯ ಮುಖ್ಯಸ್ಥನಿಂದ ಮಡಿವಾಳ್ತಿಯವರೆಗೆ ವಿಚಾರಿಸಿ ಈ ವಿಷಯ ತಿಳಿದರು. ಓಕೆನಾ ಮಕ್ಕಳೇ? ಇಲ್ಲಿ ಅದಾದ ನಂತರ ನೋಡಿ, ಸಂದರ್ಭ ಸಹಿತ ವಿವರಿಸಿರಿ ಅಂತಿದೆ. 1, 2, 3, 4 ಸಂದರ್ಭಗಳ ಒಂದಾಗಿ ನೋಡ್ತಾ ಹೋಗೋಣವಾ? ನೋಡಿ, ಮೊದಲನೇದು ಇಲ್ಲಿ, ರಾಜ ಅಲ್ಲಿಯೂ ಕರಳು ಕಿತ್ತು ಬರುವಂತೆ ಅಳತೊಡಗಿದ. ಓಕೆನಾ? ಇಲ್ಲಿ ಪ್ರಸ್ತಾವನೆ ನೋಡಿ. ಪ್ರಸ್ತುತ ಈ ವಾಕ್ಯವನ್ನು ಜಾನಪದ ಈ ಕಥೆಯಿಂದ ಆರಿಸಲಾದ ಗಂಧರ್ವಸೇನ ಎಂಬ ಕಥೆಯಿಂದ ಆರಿಸಲಾಗಿದೆ. ಇಲ್ಲಿ ಜಾನಪದದಲ್ಲಿ ಅನೇಕ ಕಥೆಗಳಿದಾವೆ, ಅದರಲ್ಲಿ ಇದು ಒಂದನ್ನು ಗಂಧರ್ವಸೇನವನ್ನು ಆಯ್ಕೆ ಮಾಡಿದೀವಿ ಅಂತ ಹೇಳಿ ಬರೆದೇವೆ. ಆ ನಂತರ ಸಂದರ್ಭ, ಈ ವಾಕ್ಯವನ್ನು ಕಥೆಯನ್ನು ರಚಿಸಿದ ಕಥೆಗಾರ ರಾಜನ ಬಗ್ಗೆ ಕೇಳುಗರಿಗೆ ಓದುಗರಿಗೆ ಹೇಳುತ್ತಿದ್ದಾರೆ. ಈ ರಾಜನ ಕಥೆ ಇದು. ಓಕೆನಾ? ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂತೇಳಿ ಸಂದರ್ಭ ಹೇಳಲಾಗಿದೆ. ವಿವರಣೆ ಏನಿದಕ್ಕ ಅಂತ ನೋಡಿದಾಗ, ಗಂಧರ್ವಸೇನ ಸತ್ತನೆಂಬ ವಿಷಯ ತಿಳಿದು ಹಾಗೂ ಮಂತ್ರಿ ಅಳುತ್ತಾ ಮೂರ್ಛೆ ಹೋದರ ಕಂಡು ರಾಜನು ಕೂಡ ಅಳುತ್ತಾ ರಾಣಿ ವಾಸವರಿಗೆ ವಿಷಯ ತಿಳಿಸಿ ಅಲ್ಲಿಯ ಕರುಳು ಕಿತ್ತು ಬರುವಂತೆ ಅಳತೊಡಗಿದ. ಓಕೆನಾ? ಎರಡನೇ ನೋಡಿ, ಇಲ್ಲಿ ಸ್ವಾಮಿ ಅವರು ಯಾರು, ಏನಾಗಿದ್ರು ಎಂದು ನನಗೆ ತಿಳಿಯದು. ಈ ಮಾತು ನೋಡಿ ಪ್ರಸ್ತಾವನೆ. ಮೊದಲು ಪ್ರಸ್ತಾವನೆ ಬರಬೇಕಾಗುತ್ತೆ. ಪ್ರಸ್ತುತ ಈ ವಾಕ್ಯವನ್ನು ಜಾನಪದ ಈ ಕಥೆಯಿಂದ ಆರಿಸಲಾದ ಗಂಧರ್ವಸೇನ ಎಂಬ ಕಥೆಯಿಂದ ಆರಿಸಲಾಗಿದೆ. ಓಕೆನಾ? ಸಂದರ್ಭ, ಈ ವಾಕ್ಯವನ್ನು ಪಡೆಯ ಮುಖ್ಯಸ್ಥ ಮಂತ್ರಿಗೆ ಗಂಧರ್ವಸೇನ ಬಗ್ಗೆ ಹೇಳುತ್ತಾ ಈ ವಾಕ್ಯ ಹೇಳಿದ್ದಾನೆ. ವಿವರಣೆ ನೋಡಿದಾಗ, ಗಂಧರ್ವಸೇನ ಯಾರು ಎಂಬುದು ತನಗೇನು ತಿಳಿದಿಲ್ಲವೆಂದು, ಅವರು ಏನಾಗಿದ್ದರು ಎಂದು ಕೂಡ ತನಗೆ ಗೊತ್ತಿಲ್ಲ ಎಂಬ ಬಗ್ಗೆ ಮಂತ್ರಿಯವರಿಗೆ ತಿಳಿಸಿದರು. ತನ್ನ ಹೆಂಡತಿ ಹೇಳಿದ ವಿಷಯವನ್ನು ತಮಗೆ ತಿಳಿದಿರಲೆಂದು ಹೇಳಿದೆ ಎಂಬುದಾಗಿ ಹೇಳುತ್ತಾರೆ. 3ನೇ ಸಂದರ್ಭ, ನಿನ್ನೆ ರಾತ್ರಿ ಕಣ್ಣು ಮುಚ್ಕೊಂಡ್ಬಿಟ್ಟ. ಏನಿದು ಅಂದ್ರಿಗಿನ ಪ್ರಸ್ತಾವನೆ. ಈ ವಾಕ್ಯವನ್ನು ಜಾನಪದ ಈ ಕಥೆಯಿಂದ ಆರಿಸಲಾದ ಗಂಧರ್ವಸೇನ ಎಂಬ ಕಥೆಯಿಂದ ಆರಿಸಲಾಗಿದೆ. ಓಕೆನಾ? ಸಂದರ್ಭ, ಈ ವಾಕ್ಯವನ್ನು ಮಡಿವಾಳಿ ಅಥವಾ ಮಡಿವಾಳ್ತಿ ಅಂತಾನೂ ಹೇಳ್ಬೋದು. ಓಕೆನಾ? ಮಡಿವಾಳಿ ಗಂಧರ್ವಸೇನ ಎಂಬ ತನ್ನ ಕತ್ತೆಯು ಹಿಂದಿನ ರಾತ್ರಿ ತೀರಿಕೊಂಡ ಬಗ್ಗೆ ಮಂತ್ರಿಯ ಪಡೆಗೆ ತಿಳಿಸಿದಳು. ಇಲ್ಲಿ ವಿವರಣೆ ನೋಡಿದಾಗ, ಗಂಧರ್ವಸೇನ ಎಂಬುದು ಮಡಿವಾಳ್ತಿ ತನ್ನ ಕತ್ತೆಗೆ ಇಟ್ಟ ಹೆಸರು. ಅದು ಹಿಂದಿನ ದಿನ ಸತ್ತು ಹೋದ ಕಾರಣ ಮಗನಂತೆ ಸಾಕಿದ್ದ ಅದನ್ನು ಕಳೆದುಕೊಂಡ ದುಃಖ ಪಡುತ್ತಾ ಹಿಂದಿನ ದಿನ ರಾತ್ರಿ ಅದು ಸತ್ತು ಹೋಯಿತೆಂದು ಅಳುತ್ತಾ ತಿಳಿಸುತ್ತಾಳೆ. ಅಳ್ತಾ ಈ ಮಾತನ್ನ ಹೇಳ್ತಾ ಇದ್ದಾಳೆ ದುಃಖದಿಂದ. ಓಕೆನಾ ಮಕ್ಕಳೇ? 4ನೇ ಸಂದರ್ಭ ನೋಡಿ, ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲಾ ಬಿದ್ದವು.
ಓಕೆನಾ, ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದು. ಏನಿದು ಅಂದ್ರೆ ಪ್ರಸ್ತಾವನೆ. ಈ ವಾಕ್ಯವನ್ನು ಗಂಧರ್ವ ಸೇನೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಕಥೆಯಲ್ಲಿ ರಾಜ ಹಾಗೂ ಆತನ ಆಸ್ಥಾನಿಕರ ಮೂರ್ಖತನದ ಬಗ್ಗೆ ಬರೆಯುತ್ತಾ ಗಂಧರ್ವ ಸೇನ ಬಗ್ಗೆ ನಿಜಾಂಶ ತಿಳಿದಾಗ ರಾಣಿವಾಸದಲ್ಲಿ ಉಂಟಾದ ನಗುವನ್ನು ಕಂಡು ಬರೆದಿದ್ದಾರೆ. ಓಕೆನಾ, ಇದೆಲ್ಲ ಮಾಡಿರ್ತಕ್ಕಂಥ ರಾಣಿವಾಸದವರು ನೋಡಿ ನಗುತ್ತಾ ಇರುವ ಸಂದರ್ಭದಲ್ಲಿ ಈ ಒಂದು ಮಾತನ್ನು ಬರೆದಿದ್ದಾರೆ. ವಿವರಣೆ ನೋಡಿದಾಗ, ಒಂದು ಕುರಿ ಇನ್ನೊಂದು ಕುರಿಯನ್ನು ನೋಡುತ್ತಾ ಸಾಗುತ್ತವೆ. ಮುಂದಿನ ಕುರಿಯಂತೆ ಹಿಂದಿನ ಕುರಿ ಸಾಗುತ್ತವೆ. ಇದು ಮೂರ್ಖತನಕ್ಕೆ ಉದಾಹರಣೆಯಾಗಿದೆ. ಈ ಗಾದೆ ಇಲ್ಲಿ ವಿವರಿಸಲಾಗಿದೆ. ಓಕೆನಾ, ಇದೊಂದು ಗಾದೆ. ಈ ಒಂದು ಗಾದೆ ಸಂದರ್ಭ ತಕ್ಕಂತೆ ಈ ಒಂದು ಆಸ್ಥಾನದಲ್ಲಿ ಇರ್ತ ಘಟನೆ ಅದು. ಓಕೆನಾ ಮಕ್ಕಳೇ, ರೈಟ್. ಹಾಗಾದ್ರೆ ಮುಂದೆ ಏನಿದೆ ನೋಡ್ತಾ ಹೋಗೋಣ. ನೋಡಿ, ಕೆಳಗಿನವುಗಳನ್ನು ನುಡಿಗಟ್ಟು, ಗಾದೆ, ಒಗಟುಗಳಾಗಿ ವಿಂಗಡಿಸಿ ಬರೆಯಿರಿ ಅಂತ ಹೇಳಿದರೆ, ಇಲ್ಲಿ ನುಡಿಗಟ್ಟುಗಳು, ಗಾದೆಗಳು ಮತ್ತು ಒಗಟುಗಳಾಗಿ ವಿಂಗಡಿಸಿ ಬರೀಬೇಕಂತ ಇವೆಲ್ಲ ಕೊಟ್ಟಿದ್ದಾರೆ. ಹಾಗಾದ್ರೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ರೀತಿಯಾಗಿ ಬರ್ಕೋರಿ ಮಕ್ಕಳೇ, ನುಡಿಗಟ್ಟು, ಗಾದೆಗಳು, ಒಗಟುಗಳು ಅಂತೇಳಿ ಬರ್ಕೋರಿ. ನೀವು ಅದೇ ರೀತಿಯಾಗಿ ಯಾವುದು ಅಂತ ಅನ್ಸುತ್ತೆ, ಯಾವುದು ಇಲ್ಲಿ ಮೂಗು ತೂರಿಸುವಂತಕ್ಕಂಥದ್ದು ನುಡಿಗಟ್ಟುಗಳು ಒಂದು ಸಾರಿ ಬರ್ದೇನೆ, ಗಾದೆಗಳು ಒಂದು ಸೈಡ್ ಬರ್ದೇನೆ, ಒಗಟುಗಳು ಒಂದು ಸೈಡ್ ಬರ್ದೇನೆ. ಓಕೆನಾ ಮಕ್ಕಳೇ, ನೀವು ಕೂಡ ಇದರ ಪಟ್ಟಿ ಮಾಡ್ತಾ ಈ ಒಂದು ನುಡಿಗಟ್ಟುಗಳನ್ನು, ಗಾದೆಗಳನ್ನು, ಒಗಟುಗಳನ್ನು ಬೇರೆ ಮಾಡಿ ಓದ್ತಾ ಹೋಗ್ರಿ. ನೀವು ಕೂಡ ಈ ದಿನನಿತ್ಯ ಜೀವನದಲ್ಲಿ ಎಂತಹ ಒಂದು ನುಡಿಗಟ್ಟುಗಳು ಬಳಸಬಹುದು, ಗಾದೆಗಳು ಬಳಸಬಹುದು, ಒಗಟುಗಳು ಬಳಸಬಹುದು ಅಂತಕ್ಕಂಥದ್ದು ತಿಳಿಯುತ್ತಂತೆ. ಹಾಗಾದ್ರೆ ಈ ಒಂದು ಪಾಠ ಚೆನ್ನಾಗಿದೆಯಾ, ಅರ್ಥವಾಗಿದೆಯಾ? ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. 6ನೇ ತರಗತಿ ಕನ್ನಡ ಪಾಠ 3 ಕೃಷ್ಣ ಸುಧಾಮ. ಇದೊಂದು ನಾಟಕ ಆಗಿದೆ. ಓಕೆನಾ ಮಕ್ಕಳೇ, ಈ ಒಂದು ನಾಟಕವನ್ನು ಯಾರು ಬರೆದಿದ್ದಾರೆ ಅಂತ ನೋಡಿದರೆ VS ಶಿರಹಟ್ಟಿ ಮಠರ್ ಅವರು ಬರೆದಿದ್ದಾರೆ. ಹಾಗಾದ್ರೆ ಈ ಒಂದು ನಾಟಕದಲ್ಲಿ ಏನೆಲ್ಲ ಬರ್ತದೆ ಅಂತಕ್ಕಂಥ 1 ನಿಮಿಷದ ಸಾರಾಂಶ ತಿಳಿಸ್ತಾ ಹೋಗ್ತೇನೆ. ಅದೇ ರೀತಿಯಲ್ಲಿ ಈ ಒಂದು ಪಾಠದಲ್ಲಿ ಇರ್ತಕ್ಕಂಥ ಅಭ್ಯಾಸಗಳನ್ನ ನಾನು ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡ್ತಾ ಹೋಗ್ತೇನೆ. ಸರಿನಾ ಮಕ್ಕಳೇ? ರೈಟ್. ಹಾಗಾದ್ರೆ ನನ್ನ ಚಾನಲ್ ಮೊದಲೇ ಸರಿ ನೋಡ್ತಾ ಇದ್ದೀರಾ, ಕೆಂಪು ಬಿಟ್ಟಿರ್ತಾ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ, ಪಕ್ಕ ಗಂಟೆ ಕ್ಲಿಕ್ ಮಾಡಿ, ಅದ ನಂತರ ಆಲ್ ಅನ್ನ ಸೆಲೆಕ್ಟ್ ಮಾಡಿ. ಆಗ ನಾನು ತೆಗೆತಕ್ಕಂಥ ವಿಡಿಯೋ ನೋಟಿಫಿಕೇಶನ್ ಬರಲು ಸಾಧ್ಯ ಅಂತ ಹೇಳ್ತಾ, ಅದೇ ತೆರನಾಗಿ 6ನೇ ತರಗತಿ ಸಂಬಂಧಪಟ್ಟಂತಹ ಇಂಗ್ಲಿಷ್ ಮತ್ತು ಕನ್ನಡದ ಸಂಬಂಧಪಟ್ಟ ವಿಡಿಯೋಗಳು ಮತ್ತು ಪ್ರಶ್ನೋತ್ತರಗಳು ನಾನು ಆಲ್ರೆಡಿ ವಿಡಿಯೋ ತೆಗೆದಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ, ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಆ ಎಲ್ಲ ವಿಡಿಯೋಗಳು ನೋಡಬಹುದು ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ಪಾಠದ ಸಾರಾಂಶ 1 ನಿಮಿಷದಲ್ಲಿ ಹೇಳ್ತೇನೆ, ಕೇಳಿ ಮಕ್ಕಳೇ. ಮೊದಲನೇದಾಗಿ ಏನ್ ಹೇಳಿ, ಇಲ್ಲಿ ಯಾರು ಕಾಣ್ತಾ ಇದ್ರೆ ಚಿತ್ರದಲ್ಲಿ ಅಂದ್ರೆ, ಈ ಒಂದು ಚಿತ್ರದಲ್ಲಿ ಕಾಣ್ತಾ ಇರೋದು ಸುಧಾಮ ಯಾರು ಸರ್ ಅಂತ ಹೇಳಿದ್ರೆ, ಸುಧಾಮ ಕೃಷ್ಣನ ಗೆಳೆಯ. ಸುಧಾಮ ಕೃಷ್ಣ ಇಬ್ರು ಕೂಡ ತುಂಬಾ ಸ್ನೇಹಿತರು, ಜೊತೆಗೆ ಓದಿರ್ತಾರೆ ಬಾಲ್ಯದಲ್ಲಿ. ಓಕೆನಾ, ಪುಟ್ಟ ಮಕ್ಕಳಿರೋ ಕಾಲಕ್ಕೆ ಇಬ್ರು ಕೂಡ ಚೆನ್ನಾಗಿ ಓದಿರ್ತಾರೆ, ತುಂಬಾ ಒಳ್ಳೆ ಒಂದು ಗೆಳೆಯರಾಗಿರ್ತಾರೆ ಇಬ್ರು ಕೂಡ. ಇದಾದ ನಂತರ ಏನಾಗುತ್ತೆ ನೋಡಿ, ಈ ಸುಧಾಮ ಓದಿನ ಆದ ನಂತರ ಮತ್ತೆ ಮನೆಗೆ ಬರ್ತಾನೆ. ಮನೆ ನಂತರ ಇಲ್ಲಿ ಮದುವೆ ಮಾಡ್ತಾರೆ ಮಕ್ಕಳಾಗ್ತಾರೆ. ಮಕ್ಕಳಾದ ನಂತರ ತುಂಬಾ ಬಡವರು ಇರ್ತಾರೆ ಇವರು. ಓಕೆನಾ, ಮಕ್ಕಳು ನನಗೆ ಹೊಟ್ಟೆ ಸುಧಾಮ ಅಂತೇಳಿ ಅಮ್ಮನ ಕೇಳ್ತಿರ್ತಾರೆ. ಅಮ್ಮನ ದುಃಖ ಬರ್ತದೆ ಸುಧಾಮನ ಹೆಂಡತಿಗೆ. ಇಲ್ಲಿ ಹೆಂಡತಿ ಹೇಳ್ತಾರೆ ಅಂತ ಸುಧಾಮನಿಗೆ, ನಿನ್ನ ಕೃಷ್ಣ ತುಂಬಾ ಸೌಕಾರಿದ್ದಾನೆ, ಹೌದಾ, ನಿನ್ನ ಗೆಳೆಯ ಅಂತೀಯ, ಇಲ್ಲಿ ಸಹಾಯ ಕೇಳು ಅಂತೇಳಿ ಒತ್ತಾಯ ಮಾಡ್ತಾಳೆ. ಒತ್ತಾಯ ಮಾಡಿದ್ರೆ ಇಲ್ಲಿ ಅವಲಕ್ಕಿ ಮಾಡಿಕೊಡ್ತಾಳೆ. ಮನೇಲಿರ್ತಕ್ಕಂಥ ಸ್ವಲ್ಪ ಅವಲಕ್ಕಿ ಇರ್ತಾರೆ, ಅವಲಕ್ಕಿ ಮಾಡಿಕೊಡ್ತಾಳೆ. ಅವಲಕ್ಕಿಯನ್ನ ತೆಗೆದುಕೊಂಡು ಎಲ್ಲಿ ಹೋಗ್ತಾನೆ ಅಂತಂದ್ರೆ ಕೃಷ್ಣನ ಮನೆಗೆ ಇಲ್ಲಿ ಸುಧಾಮ ಹೋಗ್ತಾನೆ. ಓಕೆನಾ, ಕೃಷ್ಣ ಮನೆಗೆ ಬಂದಾಗ ಕೃಷ್ಣ ಅವನನ್ನು ಕೈ ಹಿಡ್ಕೊಂಡು ಮನೆಗೆ ಕರ್ಕೊಂಡ್ ಬರ್ತಾನೆ. ಕೈ ಹಿಡ್ಕೊಂಡು ಮನೆಗೆ ಕರ್ಕೊಂಡ್ ಬಂದು ಏನ್ ಮಾಡ್ತಾನೆ ಅಂತಂದ್ರೆ, ಇಲ್ಲಿ ಮನೆಯಲ್ಲಿ ಏನ್ ಮಾಡ್ತಾನೆ, ತುಂಬಾ ಅತಿಥಿ ಸತ್ಕಾರ, ನನ್ನ ಸ್ನೇಹಿತ ಬಂದಿದ್ದೇನೆ ಅಂತೇಳಿ ಎಲ್ಲರೂ ಕೂಡ ಕುಂತ್ಕೊಂಡು ಊಟ ಮಾಡ್ತಾರೆ. ಅದಾದ ನಂತರ ತನ್ನ ಬಾಲ್ಯದ ನೆನಪನ್ನು ಮಾಡಿಕೊಳ್ತಾರೆ. ಓಕೆನಾ, ನಾವು ಜೊತೆಗೆ ಇದ್ವಿ, ಕಟ್ಟಿಗಳು ತರ್ತಾ ಇದ್ವಿ, ಮತ್ತೆ ಗುರುಮಾತೆ ನಮಗೆ ಏನ್ ಮಾಡಿದ್ವಿ, ಹುರಿ ಕಡಲೆ ಕೊಡ್ತಾ ಇದ್ರು, ತಿಂತಿದ್ವಿ, ಅದೇ ನಿಂದು ಕಸ್ಕೊಂಡು ನಾನು ತಿಂದು ಬಿಡ್ತಿದ್ದೆ ಅಂತೇಳಿ ಕೃಷ್ಣ ಹೇಳ್ತಾ ಇದ್ದೇನೆ. ಇದೆಲ್ಲವೂ ಕೂಡ ಚರ್ಚೆ ಮಾಡ್ತಾ ಇರ್ತಾರೆ, ತನ್ನ ಬಾಲ್ಯದ ನೆನಪು ಹಾಕ್ತಾ ಇದ್ದಾರೆ. ಅದಾದ ನಂತರ ಸ್ವಲ್ಪ ನಾನು ಬಂದು ದೀರ್ಘಾವಧಿ ಆಯ್ತು, ಕೃಷ್ಣ ನಾನು ಹೋಗ್ತೀನಿ ಕೃಷ್ಣ ನನ್ನ ಮನೆಗೆ ಅಂತೇಳಿ ಮಕ್ಳು ಕಾಯ್ತಾ ಇರ್ತಾರೆ ಅಂತೇಳಿ ಸುಧಾಮ ಹೇಳ್ತಾನೆ. ಆದ್ರೆ ಸುಧಾಮ ಇಲ್ಲಿ ಹೆಲ್ಪ್ ಕೇಳಕ್ಕೆ, ಸಹಾಯ ಕೇಳಕ್ ಬಂದಿರ್ತಾನೆ ಕೃಷ್ಣನ. ಆದ್ರೆ ಈ ಒಂದು ಅತಿ ಸತ್ಕಾರ ಎಲ್ಲ ನೋಡಿ ಅವನಿಗೆ ಸಹಾಯ ಕೇಳಲೇ ಇಲ್ಲ. ವಾಪಸ್ ಮನೆಗೆ ಬರ್ತಾನೆ. ವಾಪಸ್ ಮನೆಗೆ ಬಂದಾಗ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಏನಾಗುತ್ತೆ ನೋಡಿ, ಈ ಚಿತ್ರ ನೋಡಿ. ಅಲ್ಲಿ ತುಂಬಾ ಪುಟ್ಟ ಗುಡಿಸ್ಲಿತ್ತು. ಆ ಗುಡಿಸ್ಲಿ ಇದ್ದಿದ್ದು ತುಂಬಾ ದೊಡ್ಡ ಅರಮನೆ ಆಯ್ತು. ಇದು ಹೆಂಗಾಯ್ತು ಅಂತಕ್ಕಂಥದ್ದು ಇಲ್ಲಿ ಏನಂದ್ರೆ, ಸುಧಾಮ ಹೆಂಡತಿಗೆ ಕೇಳಿದ ನಂತರ ಹೆಂಡತಿ ಹೇಳ್ತಾಳಂತೆ, ಇಲ್ಲಿ ನೀವು ಅಲ್ಲಿಗೆ ಹೋದ ತಕ್ಷಣ ಏನಾದ್ರೆ, ಇಲ್ಲಿ ಕೃಷ್ಣ ಯಾರೋ ಕಳಿಸಿದ್ರು, ಅವರೆಲ್ಲರೂ ಕೂಡ ಈ ಒಂದು ಅರಮನೆಯನ್ನು ಕಟ್ಟಿಕೊಟ್ರು. ಅದೇ ತರ ನಮಗೆ ರೇಷ್ಮೆ ಬಟ್ಟೆಗಳು ಕೊಟ್ರು, ಅದೇ ರೀತಿಯಾಗಿ ನಮಗೆ ಬಂಗಾರ ಆಭರಣ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನ ಹೆಂಡತಿ ಹೇಳ್ತಾಳೆ. ಮಗು ಬರ್ತದೆ. ಮಗು ಬಂದು ಅಪ್ಪ 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 ನಿನಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ ನೋಡಿ ಅಂತ ಹೇಳಿ ಹೇಳ್ತದಂತೆ. ಅವಾಗ ಸುಧಾಮ ಹೇಳ್ತಾನಂತೆ, ನನಗೆ ಬೇಡ, ನೀವೆಲ್ಲ ಧರಿಸ್ಕೊಳ್ಳಿ, ನನಗೆ ಆ ಕೃಷ್ಣನ ಸ್ನೇಹವೇ ರೇಷ್ಮೆ ಬಟ್ಟೆ.
ಅವನ ಮಾತೇ ನನಗೆ ಆಭರಣ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾನೆ. ಈ ಒಂದು ಮಾತನ್ನು ಹೇಳಿ ಎಲ್ಲರೂ ಕೂಡ ಖುಷಿಯಿಂದ ಖುಷಿ ಪಡ್ತಾರಂತೆ. ಈ ಒಂದು ಸಾರಾಂಶವನ್ನು ಸ್ವಲ್ಪದಲ್ಲಿ ಹೇಳಿದ್ದೀನಿ. ಓಕೆನಾ ಮಕ್ಕಳೇ? ರೈಟ್. ಹಾಗಾದ್ರೆ ಇಲ್ಲಿ ಇನ್ನೂ ಸ್ವಾರಸ್ಯಕರವಾಗಿರುತ್ತೆ, ನೀವು ಓದ್ತಾ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಹಾಗಾದ್ರೆ ಈಗ ಈ ಒಂದು ಪಾಠದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ನಾವು ತಿಳಿತಾ ಹೋಗೋಣ. ಸರಿನಾ? ಓಕೆ. ಇಲ್ಲಿ ಮೊದಲನೇದಾಗಿ ಅಭ್ಯಾಸಗಳು ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತ ನೋಡಿದರೆ, ಈ ಪದಗಳಿಗೆ 2 ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತಿದೆ. ಈ ಪದಗಳು ಕೊಟ್ಟಿದ್ದಾರೆ ಯಾವ್ಯಾವು ಅಂತಂದ್ರಿಗಿನ, ಮೊದಲನೇದು ಗೆಳೆಯ ಅಂತಕ್ಕಂಥದ್ದು, ಎರಡನೇದು ಹೆಂಡತಿ ಅಂತಕ್ಕಂಥದ್ದು, ಮೂರನೇದು ರಾಜ ಅಂತಕ್ಕಂಥದ್ದು, ನಾಲ್ಕನೇದು ದುಡಿಮೆ ಅಂತಕ್ಕಂಥದ್ದು. ಓಕೆನಾ? ಸರಿ, ನೋಡ್ತಾ ಹೋಗೋಣ ಮಕ್ಕಳೇ. ಮೊದಲನೇದಾಗಿ ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ, ಇಲ್ಲಿ ಪಾಠದ ಹೆಸರು 3ನೇ ಪಾಠ ಕೃಷ್ಣ ಸುಧಾಮ ಅಂತಕ್ಕಂಥದ್ದು ಬರೀರಿ. ಅದ ನಂತರ ಯಾರು ಬರೆದಿದ್ದಾರೆ ಅಂತ ನೋಡಿದ್ರೆ ಇಲ್ಲಿ ಬರೀರಿ. ಓಕೆನಾ? ಇಲ್ಲಿ ಶೀರ್ಷಿಕೆ ಬರೆದ ನಂತರ VS ಸಿರಹಟ್ಟಿ ಮಠರು ಅಂತ ಬರೀರಿ. ಆದ್ರೆ ದಿನಾಂಕವನ್ನು ಯಾವೊಂದು ದಿನಾಂಕ ಬರೀತೀರಾ, ಇದು ಒಂದು ಪ್ರಶ್ನೋತ್ತರಗಳ ಅಂತಕ್ಕಂಥದ್ದು ಇಲ್ಲಿ ದಿನಾಂಕ ಬರೀತಾ ಹೋಗಿ. ರೈಟ್. ಮೊದಲನೇದಾಗಿತ್ತಲ್ಲ, ಇಲ್ಲಿ ಏನಿತ್ತು ಅಂದ್ರೆ ಇಲ್ಲಿ ಸಮಾನಾರ್ಥ ಬರೀರಿ ಅಂತಿತ್ತು. ಸರಿ, ಹಾಗಾದ್ರೆ ಸರ್ ಸಮಾನಾರ್ಥಗಳು ಎಲ್ಲಿಂದ ನಾವು ಹುಡುಕ್ಬೇಕು ಸರ್ ಅಂತ ಕೇಳ್ತೀರಾ. ಇದಕ್ಕೆ ಏನಿರ್ತ ಅಂದ್ರೆ ಇಲ್ಲಿ ಕನ್ನಡ ಶಬ್ದಕೋಶಗಳಂತಿರುತ್ತೆ. ಓಕೆನಾ? ಕನ್ನಡ ಶಬ್ದಕೋಶಗಳಲ್ಲಿ ಹುಡುಕಿದ್ರೆ ಇದಕ್ಕೆ ನಾನಾರ್ಥಗಳು ಸಿಗ್ತಾ ಹೋಗುತ್ತೆ, ಸಮಾನಾರ್ಥಗಳು ಸಿಗ್ತಾ ಹೋಗುತ್ತೆ. ಓಕೆನಾ ಮಕ್ಕಳೇ? ರೈಟ್. ಇಂತಹ ಒಂದು ಶಬ್ದಕೋಶಗಳಲ್ಲಿ ಅನೇಕ ಒಂದು ಪದಗಳಿರ್ತವೆ. ಇದೇ ಅಂತಲ್ಲ, ಬೇರೆ ಬೇರೆ ಶಬ್ದಗಳು, ಕನ್ನಡ ಶಬ್ದಕೋಶ ಅಂದ್ರೆ ನಿಮಗೆ ಅನೇಕ ಗ್ರಂಥಗಳು ಸಿಗ್ತವೆ. ಓಕೆನಾ? ರೈಟ್. ಹಾಗೆ ನಿಮಗೆ ತಿಳಿಲಿ ಅಂತ ನಾನು ಹೇಳಿದೆ ಮಕ್ಕಳೇ. ರೈಟ್. ಹಾಗಾದ್ರೆ ನೋಡಿ, ಮೊದಲೇ ಗೆಳೆಯ ಅಂದ್ರೆ ಯಾರು ಅಂದ್ರೆ ಮಿತ್ರ ಅಂತ ಕರಿಬಹುದು, ಸ್ನೇಹಿತ ಅಂತಾನು ಕರಿಬಹುದು. ಓಕೆನಾ? ಎರಡನೇದು ಇಲ್ಲಿ ಹೆಂಡತಿ ಅಂತಿದೆ. ಹೆಂಡತಿ ಅಂದ್ರೆ ಪತ್ನಿ ಅನ್ಬೋದು, ಶ್ರೀಮತಿ ಅನ್ಬೋದು, ಮಡದಿ ಅನ್ಬೋದು. ಓಕೆನಾ? ಮೂರನೇದು ರಾಜ. ರಾಜ ಅಂದ್ರೆ ಏನು ಅಂದ್ರೆ ಅರಸ ಕರಿಬಹುದು. ಅದೇ ಚೆನ್ನಾಗಿ ನೋಡೋಣ ಮಕ್ಕಳಲ್ಲಿ, ನಿಮಗೆ ಕಾಣ್ತಾ ಇದೆಯಾ ರಾಜ ಅಂತಂದ್ರೆ ನೋಡಿ, ರಾಜ ಅಂತ ಹುಡುಕಿದ್ರೆ ಇಲ್ಲಿ ದೊರೆ, ಅರಸು, ಒಡೆಯ ಅಂತಕ್ಕಂಥ ಅರ್ಥ ಕೊಡುತ್ತೆ. ಇಲ್ಲಿ ನಾವು ಅದನ್ನ ಬರೀಬೇಕಾಗುತ್ತೆ, ಇಲ್ಲಿ ರಾಜ ಅಂತಂದ್ರೆ. ಸರಿನಾ ಮಕ್ಕಳೇ? ನಿಮಗೆ ತಿಳಿ ಅಂತ ನಾನು ತೋರಿಸಿದೆ. ಓಕೆನಾ? ನಾಲ್ಕನೇ ನೋಡಿ, ದುಡಿಮೆ ಅಂತಂದ್ರೆ ಪರಿಶ್ರಮ, ಶ್ರಮಿಸು ಅಂತಕ್ಕಂಥ ಅರ್ಥ ಕೊಡುತ್ತೆ. ಮುಂದಿನ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಇದೆ. ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಅಂತಿದೆ. ಸ್ವಂತ ವಾಕ್ಯ ಯಾವ ಒಂದು ಪದಗಳು ಅಂದ್ರೆ, ಮೊದಲನೇದು ಪರಮ ಮಿತ್ರ, ಎರಡನೇದು ವಿಶ್ರಾಂತಿ, ಮೂರನೇದು ಸತ್ಕಾರ, ನಾಲ್ಕನೇದು ಸಂತೋಷ, ಐದನೇದು ಶ್ರಮಿಸು ಅಂತೇಳಿ. ಓಕೆನಾ? ಇಲ್ಲಿ ನೋಡಿ ಅಂತ ಬರ್ತೀನಿ. ಇಲ್ಲೇನಿದೆ ಪರಮ ಮಿತ್ರ. ಪರಮ ಮಿತ್ರ ಪದವನ್ನು ಇಲ್ಲಿ ಬಳಸಬೇಕು. ಏನಂತೇಳಿ ಇಲ್ಲಿ ನೋಡೋದಾದ್ರೆ, ದುರ್ಯೋಧನನ ಪರಮ ಮಿತ್ರ ಕರ್ಣ. ಓಕೆನಾ? ದುರ್ಯೋಧನ ಪರಮ ಮಿತ್ರ ಆಗಿರೋ ಅಂದ್ರೆ ಪರಮ ಮಿತ್ರ ಅಂತಕ್ಕಂಥ ಪದವನ್ನ ಇಲ್ಲಿ ಬಳಸಿದ್ವಿ ನೋಡಿ, ಇಲ್ಲಿ ಕರ್ಣ ಅಂತಕ್ಕಂಥದ್ದು. ಎರಡನೇದು ವಿಶ್ರಾಂತಿ. ನನಗೆ ಬೇಜಾರಾದಾಗ ವಿಶ್ರಾಂತಿ ಪಡೆಯುತ್ತೇನೆ ಅಂತಕ್ಕಂಥದ್ದು. ನೀವು ಸ್ವಂತ ವಾಕ್ಯ ಇಲ್ಲಿ ವಿಶ್ರಾಂತಿ ಅಂತ ಪದವನ್ನ ಇಲ್ಲಿ ಬಳಸಿದ್ದೀನಿ. ಮೂರನೇದು ಸತ್ಕಾರ. ಮನೆಗೆ ಗೆಳೆಯ ಬಂದಾಗ ಅವನನ್ನು ಸತ್ಕಾರ ಮಾಡುವೆ. ಓಕೆನಾ? ಸತ್ಕಾರ ಅಂತಕ್ಕಂಥದ್ದು. ಓಕೆ. ಅಂತ ನಾಲ್ಕನೇದು ಸಂತೋಷ. ನನಗೆ ಶಾಲೆ ರಜೆ ನೀಡಿದರೆ ಸಂತೋಷವಾಗುತ್ತದೆ. ಸಂತೋಷ ಅಂತಕ್ಕಂಥ ಪದವನ್ನ ಇಲ್ಲಿ ಬಳಸಿದ್ದೇನೆ, ಇದನ್ನ ಇಲ್ಲಿ ಬಳಸಿದ್ದೇನೆ. ಸ್ವಂತ ವಾಕ್ಯ ಇಲ್ಲಿ ಬಳಸ್ತಾ ಹೋಗ್ಬೇಕು. ಶ್ರಮಿಸು ಅಂತಕ್ಕಂಥದ್ದು ಬಳಸಬೇಕು. ಏನಂದ್ರೆ ಇಲ್ಲಿ ನೋಡಿ, ರೈತರು ಹೊಲದಲ್ಲಿ ಶ್ರಮಿಸಿ ಕೆಲಸ ಮಾಡುವರು ಅಂತಕ್ಕಂಥದ್ದು. ಶ್ರಮಿಸು ಅಂತಕ್ಕಂಥದ್ದನ್ನು ಇಲ್ಲಿ ಬಳಸಿದ್ದೇನೆ. ಓಕೆನಾ ಮಕ್ಕಳೇ? ಮುಂದೆ ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತಿದೆ. ಈ ಒಂದು 5 ಪ್ರಶ್ನೆಗಳು ಕೊಟ್ಟಿದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾನೆ? ಯಾವುದು ಮಾನವ ಧರ್ಮ ಅಂದ್ರೆ ಸುಧಾಮ ಅಂದ್ರೆ ಉತ್ತರ, ಜೀವನದಲ್ಲಿ ಬಂದುದನ್ನು ಅನುಭವಿಸಲೇಬೇಕು, ಅದೇ ಮಾನವ ಧರ್ಮ ಎಂಬುದಾಗಿ ಸುಧಾಮ ಹೇಳುತ್ತಾನೆ. ಓಕೆನಾ? ಎರಡನೇ ಪ್ರಶ್ನೆ, ಯಾರಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ? ಯಾರಿಗೋಸ್ಕರ ಸಹಾಯ ಕೇಳಬೇಕಂತ ಹೇಳಿದ್ಲು ಅಂತಂದ್ರೆ ಇಲ್ಲಿ ನೋಡಿ ಉತ್ತರ, ಮಕ್ಕಳಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ. ಓಕೆನಾ? ಮೂರನೇದು, ಸುಧಾಮನ ಕಣ್ಣಲ್ಲಿ ನೀರು ಏಕೆ ಬಂತು? ಸುಧಾಮನ ಕಣ್ಣೊಳಗೆ ಯಾಕೆ ನೀರು ಬಂತು ಅಂದ್ರೀನಾ, ಶ್ರೀಕೃಷ್ಣ ಸುಧಾಮನನ್ನು ಕೈ ಹಿಡಿದು ಒಳಗೆ ಕರೆದುಕೊಂಡು ಬಂದಾಗ ಸುಧಾಮನ ಕಣ್ಣಲ್ಲಿ ಸಂತೋಷದಿಂದ ನೀರು ಬಂತು. ಓಕೆನಾ ಮಕ್ಕಳೇ? ನಾಲ್ಕನೇದು, ಮನೆಗೆ ಮರಳಿದ ಸುಧಾಮನು ಏನನ್ನು ಕಂಡನು? ವಾಪಸ್ ಮನೆ ಬಂದ ಏನ್ ಕಂಡ ಅಂದ್ರೇನ, ಮನೆಗೆ ಮರಳಿದ ಸುಧಾಮನು ತನ್ನ ಮನೆಯ ಜಾಗದಲ್ಲಿ ದೊಡ್ಡ ಅರಮನೆ ಇದ್ದುದನ್ನು ಕಂಡ. ಜೊತೆಗೆ ಹೆಂಡತಿ ಮಕ್ಕಳು ರೇಷ್ಮೆ ವಸ್ತ್ರ ಧರಿಸಿ ಮೈ ಮೇಲೆ ಚಿನ್ನದ ಒಡವೆಗಳನ್ನು ಧರಿಸಿದನು ಕಂಡನು.
ಓಕೆನಾ. ಅದಾಂತರ 5ನೇ ಪ್ರಶ್ನೆ, ಸುಧಾಮನ ಮನೆಯನ್ನು ಕಟ್ಟಿಸಿದವರು ಯಾರು ಅಂತಂದ್ರಿಗಿನ ಸುಧಾಮನ ಮನೆಯನ್ನು ಕಟ್ಟಿಸಿದವರು ಮಿತ್ರ ಶ್ರೀಕೃಷ್ಣ. ಯಾರು? ಮಿತ್ರ ಆಗಿರ್ತಕ್ಕಂಥ ಶ್ರೀಕೃಷ್ಣ ಕಟ್ಟಿಸಿದ್ದ. ಓಕೆನಾ ಮಕ್ಕಳೇ, ಮುಂದಿನ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಈ ಇದೆ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತಿದೆ. ಓಕೆನಾ, ಈ 2 ಪ್ರಶ್ನೆಗಳು ನೋಡ್ತಾ ಹೋಗೋಣ. ಮೊದಲನೇದು, ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಕಳೆದ ದಿನಗಳನ್ನು ಪರಸ್ಪರ ನೆನೆಸಿಕೊಂಡದ್ದು ಹೇಗೆ? ಇಬ್ರು ಹೇಗೆ ನೆನೆಸಿಕೊಂಡ್ರು? ಗುರುಕುಲದಲ್ಲಿ ಇದ್ರಲ್ಲ, ಆಗ ಏನ್ ನೆನೆಸಿಕೊಂಡ್ರು ಅಂದ್ರೆ ಉತ್ತರ ನೋಡಿ. ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಒಟ್ಟಿಗೆ ಊಟ ಮಾಡ್ತಿದ್ರಂತೆ. ಕಟ್ಟಿಗೆ ತರಲು ಹೋಗುತ್ತಿದ್ರು, ಕಟ್ಟಿಗೆ ತರಕ್ಕೆ ಹೋಗ್ತಿದ್ರು. ಅದೇ ತರನಾಗಿ ಗುರುಮಾತೆ ಕೊಟ್ಟಿದ್ದ ಹುರಿದ ಕಡಲೆಯನ್ನು ಸುಧಾಮನಿಂದ ಕಸಿದುಕೊಂಡು ತಿಂದದ್ದು ಎಲ್ಲವನ್ನು ನೆನಪಿಸಿಕೊಂಡರು. ಈ ರೀತಿಯಾಗಿ ನೆನಪಿಸಿಕೊಂಡ್ರಂತೆ. ಓಕೆನಾ. 2ನೇ ಪ್ರಶ್ನೆ ನೋಡಿ, ಕೃಷ್ಣನು ಸುಧಾಮನಿಗೆ ಮನೆ ಕಟ್ಟಿಸಿಕೊಟ್ಟ ಸಂದರ್ಭವನ್ನು ವಿವರಿಸಿರಿ ಅಂತಿದೆ. ನೋಡ್ತಾ ಹೋಗೋಣವಾ. ಕೃಷ್ಣನು ಸುಧಾಮನಿಗೆ ಮನೆ ಕಟ್ಟಿಸಿಕೊಟ್ಟ ಸಂದರ್ಭವನ್ನು ಸುಧಾಮನ ಹೆಂಡತಿ ಈ ರೀತಿ ಹೇಳಿದಳು. ನೀವು ದ್ವಾರಕಾ ನಗರ ತಲುಪಿದ ಕೂಡಲೇ ಅಲ್ಲಿಂದ ಸೇವಕರು ದಂಡು ಬಂತು. ಬೇಕಾದ ಎಲ್ಲಾ ವಸ್ತುಗಳನ್ನು ತಂದರು. ಚಕಚಕ ಮನೆ ಕಟ್ಟಿದರು. ನಮಗೆಲ್ಲ ಹೊಸ ಉಡುಪು ಆಭರಣಗಳನ್ನು ಸಹ ಕೊಟ್ಟರು ಅಂತ ಹೇಳಿ ಪತ್ನಿ ಹೇಳ್ತಾಳಂತೆ. ಓಕೆ ಸರ್, ಮುಂದೆ ನೋಡ್ತಾ ಹೋಗೋಣ. ನೋಡಿ, ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದ್ರು? ನೋಡಿ, ಯಾರು ಯಾರಿಗೆ ಯಾವಾಗ ಹೇಳಿದ್ರು ಅಂತಕ್ಕಂಥದ್ದು ಹೇಳ್ತಾ ಹೋಗ್ಬೇಕು. ಇಲ್ಲಿ 4 ಕೊಡಿದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣವಾ. ಮೊದಲನೇದು, ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ ಸ್ನೇಹ ಗೌರವ. ಇಲ್ಲಿ ನೋಡಿ, ಮತ್ತೊಮ್ಮೆ ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ ಸ್ನೇಹ ಗೌರವ ಅಂತಕ್ಕಂಥ ಮಾತು ಯಾರು ಹೇಳಿದ್ರು? ಇಲ್ಲಿ ಯಾರು ಯಾರಿಗೆ ಯಾವಾಗ ಅಂತಕ್ಕಂಥದ್ದು ಬರೀಬೇಕು. ಇಲ್ಲಿ ಮೊದಲನೇದಾಗಿ ಯಾರು ಅಂತಕ್ಕಂಥದ್ದು ಬರೆದೇನೆ. ಈ ಮಾತನ್ನು ಸುಧಾಮನು ಹೇಳಿದನು ಅಂತಕ್ಕಂಥದ್ದು. ಯಾರು ಇಲ್ಲಿ ಯಾರಿಗೆ ಹೇಳಿದ ಅಂತಂದ್ರೆ, ಈ ಮಾತನ್ನು ಸುಧಾಮನು ತನ್ನ ಹೆಂಡತಿಗೆ ಹೇಳಿದ. ಯಾವೊಂದು ಸಂದರ್ಭದಲ್ಲಿ ಅಂತ ನೋಡಿದರೆ, ಈ ಮಾತನ್ನು ಸುಧಾಮನು ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಹೇಳಿದ ತನ್ನ ಹೆಂಡತಿಗೆ ಹೇಳಿದನು. ಆ ಒಂದು ಸಂದರ್ಭದಲ್ಲಿ ಹೇಳಿದ ಅಂತಕ್ಕಂಥದ್ದು. ಓಕೆನಾ ಮಕ್ಕಳೇ, ಮುಂದೆ ಏನಿದೆ ನೋಡ್ತಾ ಹೋಗೋಣ. 2ನೇದು, ಹಸಿದಿರುವ ಮಕ್ಕಳಿಗೋಸ್ಕರನಾದರೂ ಹೋಗಿ ಕೇಳಿ. ಹಸಿದಿರುವ ಮಕ್ಕಳಿಗೋಸ್ಕರನಾದರೂ ಹೋಗಿ ಕೇಳಿ ಅಂತೇಳಿ ಈ ಮಾತು ಯಾರು ಹೇಳಿದ್ರು ಅಂದ್ರೆ, ಯಾರು ಅಂದ್ರೆ ಈ ಮೇಲಿನ ಮಾತನ್ನು ಸುಧಾಮನ ಹೆಂಡತಿ ಹೇಳಿದಳು. ಓಕೆನಾ. ಯಾರಿಗೆ ಹೇಳಿದ್ಲು ಅಂದ್ರೆ, ಈ ಮಾತನ್ನು ಸುಧಾಮನ ಹೆಂಡತಿ ಸುಧಾಮನಿಗೆ ಹೇಳಿದ್ಲು. ಸುಧಾಮನಿಗೆ ಈ ಮಾತನ್ನು ಹೇಳ್ತಾಳೆ. ಯಾವಾಗ ಅಂದ್ರೆ, ಹಸಿದ ಮಕ್ಕಳಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ. ಓಕೆನಾ. ಹಸಿದಗಂಡು ಮಕ್ಕಳು ಬಂದಿರ್ತಾರೆ, ಆ ಸಂದರ್ಭದೊಳಗೆ ಈ ಮಾತನ್ನ ಹೇಳ್ತಾಳೆ, ಆ ಸಂದರ್ಭದಲ್ಲಿ ಅಂತ ಹೇಳ್ತದ್ದು. ಓಕೆನಾ. 3ನೇ ನೋಡಿ, ನನಗೆ ಗುರುಕುಲ ಜೀವನ ನೆನಪಾಗುತ್ತಿದೆ. ನನಗೆ ಗುರುಕುಲ ಜೀವನ ನೆನಪಾಗುತ್ತಿದೆ ಅಂತ ಈ ಮಾತು ಯಾರು ಹೇಳಿದ್ರೆ ಶ್ರೀಕೃಷ್ಣ ಈ ಮಾತನ್ನು ಹೇಳಿದನು. ಶ್ರೀಕೃಷ್ಣ ಈ ಮಾತನ್ನು ಹೇಳ್ತಾನಂತೆ. ಯಾರಿಗೆ ಅಂತ ಬರೀಬೇಕಾಗುತ್ತೆ. ಯಾರಿಗೆ ಅಂದ್ರೆ, ಶ್ರೀಕೃಷ್ಣ ಸ್ನೇಹಿತ ಸುಧಾಮನಿಗೆ ಈ ಮಾತನ್ನು ಹೇಳಿದ ಅಂತಕ್ಕಂಥ. ಯಾವಾಗ ಹೇಳಿದ ಅಂದ್ರೆ, ಸಹಾಯ ಕೇಳಲೆಂದು ಬಂದ ಸುಧಾಮನು ತನ್ನ ಬಡತನದ ಬಗ್ಗೆ ಹೇಗೆ ಹೇಳುವುದು, ಏನೆಂದು ಸಹಾಯ ಕೇಳುವುದು ಎಂದು ಯೋಚಿಸುತ್ತಿರುವಾಗಲೇ ಶ್ರೀಕೃಷ್ಣ ಸುಧಾಮನ ಬಳಿ ಬಂದು ಯೋಗಕ್ಷೇಮ ವಿಚಾರಿಸುತ್ತಾ ಕೃಷ್ಣ ಈ ಮಾತನ್ನು ಹೇಳಿದ. ಯೋಗಕ್ಷೇಮ ಕೇಳಬೇಕು ಒಂದು ಸಂದರ್ಭದಲ್ಲಿ ಈ ಒಂದು ಮಾತನ್ನು ಹೇಳ್ತಾನಂತೆ. ಮುಂದೆ ನೋಡ್ತಾ ಹೋಗೋಣ. 4, ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ. ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ. ಯಾರು ಹೇಳಿದ್ರಿ ಮಾತು ಅಂದ್ರೆ, ಸುಧಾಮನ ಮಗ ಈ ಮಾತನ್ನು ಹೇಳಿದ ಅಂತಕ್ಕಂಥದ್ದು. ಹೇಳಿದ. ಓಕೆ. ಅದಂದ್ರೆ ಯಾರಿಗೆ ಅಂದ್ರೆ, ಸುಧಾಮನಿಗೆ ಹೇಳಿದ, ಅವ್ರ ಅಪ್ಪನಿಗೆ ಹೇಳಿದ. ಯಾವಾಗ ಅಂತಂದ್ರೆ, ಶ್ರೀಕೃಷ್ಣನಿಂದ ಬೀಳ್ಕೊಂಡು ಏನೂ ಕೇಳದೆ ಬಂದ. ಸುಧಾಮ ತನ್ನ ಪುಟ್ಟ ಗುಡಿಸಿಲ ಜಾಗದಲ್ಲಿ ಅರಮನೆ ಇದ್ದದ್ದು, ಹೆಂಡತಿ ಮಕ್ಕಳು ರೇಷ್ಮೆ ಉಡುಗೆ ತೊಡುಗೆ ಹಾಗೂ ಒಡವೆಗಳನ್ನು ಧರಿಸಿದ್ದನ್ನು ಕಂಡು ಆಶ್ಚರ್ಯಪಟ್ಟನು. ಆಗ ಸುಧಾಮನ ಮಗ ಓಡಿ ಬಂದು ಈ ಮಾತನ್ನು ಸುಧಾಮನ ಮಗ ಹೇಳಿದ. ಓಡಿ ಬಂದು ಮಗ ಹೇಳ್ತಾನೆ ಈ ಸಂದರ್ಭದೊಳಗೆ ಅಂತೇಳಿ. ಓಕೆ ಮಕ್ಕಳೇ,
ಈ ಒಂದು ವ್ಯಾಕರಣ ಮಾಹಿತಿಯ ಬಗ್ಗೆ ನಾನು ಸಪರೇಟ್ ಆಗಿ ವಿಡಿಯೋ ಮಾಡ್ತೇನೆ. ಆ ಒಂದು ವಿಡಿಯೋ ಇದ್ರೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೇನೆ, ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಆ ಎಲ್ಲ ವಿಡಿಯೋಗಳು ನೋಡಬಹುದು. ಓಕೆನಾ? ಇದ್ರ ಬಗ್ಗೆ ನಾನು ಸಪರೇಟ್ ಆಗಿ ನುಡಿಗಟ್ಟು ಬಗ್ಗೆ, ಅದೇ ರೀತಿಯಾಗಿ ಗಾದೆ ಮಾತುಗಳ ಬಗ್ಗೆ ಮತ್ತು ಒಗಟುಗಳ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಸರಿ ಮಕ್ಕಳೇ, ರೈಟ್. ಹಾಗಾದ್ರೆ ಈ ಒಂದು ಪಾಠದ ವಿವರಣೆ ನಿಮಗೆ ಚೆನ್ನಾಗಿ ಅನಿಸ್ತಾ? ಹಾಗಾದ್ರೆ ಈ ಒಂದು ಪಾಠದ ವಿವರಣೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸಾಯಿನಿ. ಥ್ಯಾಂಕ್ ಯು. 6ನೇ ತರಗತಿ ಕನ್ನಡ ಪಾಠ 4 ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಈ ಒಂದು ಪಾಠವನ್ನು ಯಾರು ಬರೆದಿದ್ದಾರೆ ನೋಡಿದರೆ ದೊಡ್ಡ ಹುಲ್ಲೂರು ರುಕ್ಕೋಜಿ ರಾವ್ ಅವರು ಬರೆದಿದ್ದಾರೆ. ಸರಿನಾ? ಈ ಒಂದು ಪಾಠದಲ್ಲಿ ಅಭ್ಯಾಸ ಚಟುವಟಿಕೆ ಬಗ್ಗೆ ನಾವು ತಿಳಿತಾ ಇದೀವಿ ಈ ಒಂದು ವಿಡಿಯೋದಲ್ಲಿ. ಸರಿ, ಹಾಗಾದ್ರೆ ನನ್ನ ಚಾನಲ್ ಮೊದಲೇ ಸರಿ ನೋಡ್ತಾ ಇದ್ದೀರಾ? ಕೆಂಪು ಬಿಟ್ಟಿರ್ತಾ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದ ಗಂಟೆ ಐಕನ್ ಕ್ಲಿಕ್ ಮಾಡಿ. ಇದರಿಂದ ನಾನು ತೆಗಿತಕ್ಕಂಥ ವಿಡಿಯೋ ನೋಟಿಫಿಕೇಶನ್ ಬರಲು ಸಾಧ್ಯ ಅಂತ ಹೇಳ್ತಾ, ಅದೇ ತೆರನಾಗಿ ಇನ್ನೊಬ್ರಿಗೂ ಶೇರ್ ಮಾಡಿ ವಿಷಯ ತಿಳಿಯುತ್ತೆ ಅಂತ ಹೇಳ್ತಾ, ಹಾಗಾದ್ರೆ ಈ ಪಾಠದಲ್ಲಿರ್ತಕ್ಕಂಥ ಅಭ್ಯಾಸದ ಬಗ್ಗೆ ತಿಳಿತಾ ಹೋಗೋಣ. ರೈಟ್, ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಓಕೆ, ಇಲ್ಲಿ ಮೊದಲನೇದಾಗಿ ಅಭ್ಯಾಸಗಳಿದೆ. ಓಕೆನಾ? ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತಿದೆ. ಹಾಗಾದ್ರೆ ಈ ಒಂದು ವಾಕ್ಯಗಳು ನೋಡ್ತಾ ಹೋಗೋಣವಾ? ನಾನು ಈ ಒಂದು ವಿಡಿಯೋದ ಕೊನೆಯಲ್ಲಿ ಕವಿ ಪರಿಚಯವನ್ನು ಕೂಡ ನಾನು ನಿಮಗೆ ಮಾಡಿಕೊಡ್ತೇನೆ. ಓಕೆ ನೋಡಿ, ಪಾಠ 4 ಡಾಕ್ಟರ್ ರಾಜ್ಕುಮಾರ್ ಅಂತಕ್ಕಂಥದ್ದು ಶೀರ್ಷಿಕೆ ಬರಿತಾ ಹೋಗಿ, ಅದಾದ ನಂತರದಲ್ಲಿ ದಿನಾಂಕವನ್ನು, ಯಾವ ಒಂದು ದಿನಾಂಕ ಈ ಒಂದು ಪಾಠ ಬರಿತಾ ಇದ್ರ ಈ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ. ರೈಟ್, ಮೊದಲನೇದಾಗಿ ಆದಲ್ಲಿ ಮೊದಲನೇ ಒಂದು ಪ್ರಶ್ನೆ, ಡಾಕ್ಟರ್ ರಾಜ್ಕುಮಾರ್ ಅವರು ಜನಿಸಿದ್ದು ಯಾವಾಗ ಜನಿಸಿದ್ರು ಅಂತಂದ್ರೆ ಉತ್ತರ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರು 1929 ಏಪ್ರಿಲ್ 24ರಂದು ಜನಿಸಿದ್ರು. ಓಕೆ, ಎರಡನೇ ಪ್ರಶ್ನೆ, ರಾಜ್ಕುಮಾರರ ಹುಟ್ಟೂರು ಯಾವುದು? ಹುಟ್ಟಿದ ಊರು ಯಾವುದು ಅಂತರ್ಗಿನ ಉತ್ತರ, ರಾಜ್ಕುಮಾರರ ಹುಟ್ಟೂರು ಗಾಜನೂರು. ಸರಿನಾ? ಮೂರನೇ ಪ್ರಶ್ನೆ ನೋಡಿ, ರಾಜ್ಕುಮಾರ್ ಅವರ ತಂದೆ ತಾಯಿಯರ ಹೆಸರೇನು? ಅವರ ತಂದೆ ತಾಯಿ ಹೆಸರೇನು ಅಂದ್ರೆ ಉತ್ತರ, ರಾಜ್ಕುಮಾರ್ ಅವರ ತಂದೆ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ. ಓಕೆ, ತಾಯಿ ಶ್ರೀಮತಿ ಲಕ್ಷ್ಮಮ್ಮನವರು. ಓಕೆ, ಲಕ್ಷ್ಮಮ್ಮ ಅಂತೇಳಿ ತಾಯಿ ಹೆಸರು. ಅನಂತರ ನಾಲ್ಕನೇ ಪ್ರಶ್ನೆ ನೋಡಿ, ಗುಬ್ಬಿ ವೀರಣ್ಣನವರ ಕಂಪನಿ ಹೆಸರೇನು? ಏನು ಆ ಕಂಪನಿ ಹೆಸರೇನಂದ್ರೆ ಗುಬ್ಬಿ ವೀರಣ್ಣನವರ ಕಂಪನಿ ಹೆಸರು ಗುಬ್ಬಿ ವೀರಣ್ಣ ನಾಟಕ ಕಂಪನಿ. ರಾಜಕುಮಾರರು ಮೊದಲು ನಾಯಕ ನಟರಾದ ಸಿನಿಮಾ ಯಾವುದು? ಮೊದಲು ನಾಯಕ ನಟರಾದ ಸಿನಿಮಾ ಯಾವುದಂದ್ರೆ ರಾಜಕುಮಾರರ ಮೊದಲ ನಾಯಕ ನಟರಾದ ಸಿನಿಮಾ ಬೇಡರ ಕಣ್ಣಪ್ಪ. ಆರನೇ ಪ್ರಶ್ನೆ, ರಾಜಕುಮಾರ್ ಅವರ ಶ್ರೀಮತಿಯವರ ಹೆಸರೇನು? ಶ್ರೀಮತಿ ಹೆಸರೇನು ಅಂದ್ರೆ ಹೆಂಡತಿ ಹೆಸರೇನು ಅಂತೇಳಿ ಉತ್ತರ, ರಾಜಕುಮಾರ್ ಅವರ ಶ್ರೀಮತಿಯವರ ಹೆಸರು ಪಾರ್ವತಿ. ಓಕೆ, ಪಾರ್ವತಿ. ಏಳನೇ ಪ್ರಶ್ನೆ, 1992ರಲ್ಲಿ ಕರ್ನಾಟಕ ಸರ್ಕಾರವು ರಾಜಕುಮಾರರಿಗೆ ನೀಡಿದ ಪ್ರಶಸ್ತಿ ಯಾವುದು? ಯಾವ ಪ್ರಶಸ್ತಿ ನೀಡಿರು 1992ರಲ್ಲಿ ಅಂದ್ರೆ ಉತ್ತರ, 1992ರಲ್ಲಿ ಕರ್ನಾಟಕ ಸರ್ಕಾರವು ರಾಜಕುಮಾರರಿಗೆ ನೀಡಿದ ಪ್ರಶಸ್ತಿ ಕರ್ನಾಟಕ ರತ್ನ ನೀಡಿ ಗೌರವಿಸಿದರು. ಸರಿನಾ? ಮುಂದೆ ನೋಡ್ತಾ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿದೆ. 2-3 ವಾಕ್ಯಗಳು ನೋಡ್ತಾ ಹೋಗೋಣವಾ? ಮೊದಲನೇ ಪ್ರಶ್ನೆ ನೋಡಿ, ಊರಿನ ಜನರು ಮುತ್ತುರಾಜ ಜನಿಸಿದಾಗ ಏಕೆ ಸಂಭ್ರಮ ಪಟ್ಟರು ಅಂದ್ರೆ ಉತ್ತರ, ಏಪ್ರಿಲ್ ತಿಂಗಳು ಸುಡು ಬಿಸಿಲಿನ ತಾಪಕ್ಕೆ ಕೆಂಗಟ್ಟಿದ್ದ ಜನರಿಗೆ ಜೋರಾಗಿ ಮಳೆ ಬಂದಿದ್ದರಿಂದ ತುಂಬಾ ಸಂತೋಷವಾಯಿತು, ಭೂಮಿ ತಂಪಾಯಿತು. ಇಂತಹ ತಣ್ಣನೆಯ ಹೊತ್ತಿನಲ್ಲಿ ಮುತ್ತುರಾಜ ಜನಿಸಿದಾಗ ಮಳೆಯನ್ನು ತಂದ ಕಂದ ಎಂಬ ಹೆಮ್ಮೆಯುಂಟಾಯಿತು. ಆದ್ದರಿಂದ ಎಲ್ಲರೂ ಸಂಭ್ರಮ ಪಟ್ಟರು. ಓಕೆ, ಎರಡನೇ ಪ್ರಶ್ನೆ, ಮುತ್ತುರಾಜ ಎಂಬ ಹೆಸರಿಡಲು ಕಾರಣವೇನು? ಮುತ್ತುರಾಜ ಅಂತ ಹೆಸರಿಡಲಿಕ್ಕೆ ಕಾರಣ ಏನು ಅಂದ್ರೆ ಉತ್ತರ, ಅವರ ತಂದೆ ಮುತ್ತತ್ತಿ ರಾಯರಿಗೆ ಹರಕೆ ಹೊತ್ತಿದ್ರು. ಅಂದ್ರೆ ಮುತ್ತತ್ತಿ ರಾಯ ಅಂತೇಳಿ ಅವ್ರಿಗೆ ಹರಕೆ ಹೊತ್ತಿದ್ರಂತೆ. ಆದ ಕಾರಣ ಆ ಹರಕೆಯಿಂದಲೇ ಗಂಡು ಮಗು ಹುಟ್ಟಿದೆ ಮತ್ತು ಅವರಿಗೆ ರಾಜ ಎಂಬ ಹೆಸರು ಮಗನಿಗಿರಬೇಕು ಎಂಬ ಮಹದಾಸೆ ಇತ್ತು. ಆದ್ದರಿಂದ ಮುತ್ತುರಾಜ ಎಂಬ ಹೆಸರಿಟ್ರು. ಸರಿನಾ? ಮುಂದೆ ನೋಡ್ತಾ ಹೋಗೋಣ. ಮೂರನೇ ನೋಡಿ, ಬಾಲ್ಯದಲ್ಲಿ ಮುತ್ತುರಾಜನಿಗೆ ಒದಗಿದ ಅನುಭವಗಳಾವು ಅಂದ್ರೆ ಉತ್ತರ ನೋಡಿ, ಇವರ ಬಾಲ್ಯವು
ಗಾಜನೂರಿನ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ಕಳೆಯಿತು. ತೀರಾ ಅಪರೂಪಕ್ಕೆ ನಂಜನಗೂಡು ಹಾಗೂ ಇನ್ನೂ ಅಪರೂಪಕ್ಕೆ ಮೈಸೂರಿನ ದರ್ಶನವಾಗುತ್ತಿತ್ತು. ಬಡತನ, ಹಸಿವು, ಜಗಳ, ಜಾತ್ರೆ, ಪೂಜೆ, ಉತ್ಸವ, ಹೊಲ, ತೋಟ, ಕಾಡು ತೊರೆ, ಬಂಧು ಬಳಗ, ತಾಯಿ ವಾತ್ಸಲ್ಯ ಧಾರೆ ಇವೆಲ್ಲವೂ ಸಹಜವಾಗಿ ದೊರೆಯಿತು. ಓಕೆನಾ? 4ನೇ ಪ್ರಶ್ನೆ ನೋಡಿ. ರಂಗಭೂಮಿಯೊಂದಿಗೆ ರಾಜಕುಮಾರರ ಬಾಂಧವ್ಯ ಯಾವ ಬಗೆಯಾಗಿತ್ತು? ಇದು ರಂಗಭೂಮಿಗೆ ರಾಜಕುಮಾರರಿಗೆ ಅಂತಂದ್ರಿನ ಉತ್ತರ ನೋಡಿ. ರಂಗಭೂಮಿಯು ಇವರ ಮೊದಲ ಆಡುಂಬೋಲ ಎಂದರೆ ಆಟದ ಬಯಲಾಯಿತು. ಓಕೆನಾ? ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ ಬಾಲ ಕಲಾವಿದನಾಗಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿ ನಂತರ ಸುಬ್ಬಯ್ಯ ನಾಯ್ಡುವರ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಎಂಬ ನಾಟಕ ಸಂಸ್ಥೆಗೆ ಸೇರಿ ಮುಖ್ಯ ಪಾತ್ರಗಳನ್ನು ನಿರ್ವಹಿಸಿದ್ದು ಇವರ ಬದುಕಿನಲ್ಲಿ ಮಹತ್ವದ ದಿನಗಳಾಗಿದ್ದವು. ಓಕೆ, ಮುಂದೆ ನೋಡ್ತಾ ಹೋಗೋಣ. 5ನೇ ಪ್ರಶ್ನೆ ನೋಡಿ. ರಾಜಕುಮಾರರಿಗೆ ಯಾವ ಯಾವ ಗೌರವ ಪುರಸ್ಕಾರ ಲಭಿಸಿವೆ? ಯಾವ ಗೌರವ ಪುರಸ್ಕಾರ ಲಭಿಸಿವೆ ಅಂದ್ರೆ ಉತ್ತರ. ರಾಜಕುಮಾರರಿಗೆ ಗೌರವ ಡಾಕ್ಟರೇಟ್, ಪದ್ಮಭೂಷಣ, ಗುಬ್ಬಿ ವೀರಣ್ಣ ಪ್ರಶಸ್ತಿ, ಕರ್ನಾಟಕ ರತ್ನ, ಡಾಕ್ಟರ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್, ಹೀಗೆ ಅನೇಕ ಗೌರವ ಪುರಸ್ಕಾರಗಳು ಲಭಿಸಿವೆ ಅಂತೇಳಿ. ಓಕೆ, ಅಭಿಮಾನಿಗಳು ರಾಜಕುಮಾರರಿಗೆ ನೀಡಿದ ಬಿರುದುಗಳನ್ನು ಹೆಸರಿಸಿ. ಎಂತ ಬಿರುದುಗಳು ಕೊಟ್ಟಿದ್ದಾರೆ ನೋಡಿ. ಅಭಿಮಾನಿಗಳು ರಾಜಕುಮಾರರಿಗೆ ಕಲಾ ಕೌಸ್ತುಭ, ಗಾನ ಗಂಧರ್ವ, ನಟ ಸಾರ್ವಭೌಮ, ಕಲಾ ಕೇಸರಿ, ಕನ್ನಡ ಕಣ್ಮಣಿ, ವರನಟ, ರಸಿಕರ ರಾಜ ಇತ್ಯಾದಿ ಬಿರುದುಗಳನ್ನು ಪ್ರೀತಿಯನ್ನು ತೋರಿಸಿದ್ದಾರೆ. ಓಕೆನಾ? ಮುಂದೆ ನೋಡ್ತಾ ಹೋಗೋಣ. ಈಗ ಇದೆ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ. 5 ವಾಕ್ಯ ಮತ್ತು 6 ವಾಕ್ಯಗಳ ಒಂದು ಪ್ರಶ್ನೋತ್ತರಗಳು ನೋಡ್ತಾ ಹೋಗೋಣ. ಮೊದಲನೇದು, ರಾಜಕುಮಾರ್ ಅವರ ಬಾಲ್ಯ ಜೀವನ ಹೇಗಿತ್ತು ಅಂತಂದ್ರೇನ ಉತ್ತರ. ಮುತ್ತುರಾಜುವಿಗೆನ ಬಹುತೇಕ ಬಾಲ್ಯ ಜೀವನ ದೊಡ್ಡ ಗಾಜನೂರು ಹಾಗೂ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ಕಳೆಯಿತು. ಇವರ ತಂದೆ ತಾಯಿಗೆ ಮೊದಲ ಸಂತಾನ ಮುತ್ತುರಾಯನ ಕೃಪೆಯಿಂದ ಜನಿಸಿದರು. ಇವರದು ನೋಡಿದವರ ಕಣ್ಮನ ಸೆಳೆಯುವ ರೂಪ. ಮನೆಯವರಿಗೆ ಬಲು ಪ್ರೀತಿ. ಎಲ್ಲರೂ ಇವರನ್ನು ನೋಡಿ ಮುದ್ದಾಡುವವರೇ. ಹೀಗೆ ಎಲ್ಲರ ಕಣ್ಮಣಿಯಾಗಿ ಬೆಳೆದರು. ಪ್ರಕೃತಿಯ ಮಡಿಲಲ್ಲಿ ಅಕ್ಕರೆಯ ಮಗುವಾಗಿ ಎಲ್ಲ ಹಳ್ಳಿಯ ಹುಡುಗರಂತೆ ಸ್ವಾಭಾವಿಕವಾಗಿ ಇವರ ಬಾಲ್ಯವಿತ್ತು. ಓಕೆ, ಮುಂದೆ ನೋಡ್ತಾ ಹೋಗೋಣ. 2ನೇದು, ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ರಾಜಕುಮಾರ್ ನಿರ್ವಹಿಸಿದ ಪಾತ್ರಗಳಾವು? ಓಕೆನಾ? ಪಾತ್ರಗಳಾವು? ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ರಾಜ್ಕುಮಾರ್ ನಿರ್ವಹಿಸಿದ ಪಾತ್ರಗಳಾವು ಅಂತ ನೋಡಿದರೆ ಉತ್ತರ. ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ರಾಜ್ಕುಮಾರರು ಎಲ್ಲಾ ಪಾತ್ರಗಳನ್ನು ಮಾಡಿದ್ದಾರೆ. ಅವರು ನಿರ್ವಹಿಸದೇ ಇರುವ ಪಾತ್ರವೇ ಇಲ್ಲ ಎಂದರೆ ತಪ್ಪಾಗಲಾರದು. ಕೆಲವು ಭಕ್ತಿ ಪ್ರಧಾನ ಚಿತ್ರಗಳೆಂದರೆ ಭಕ್ತ ವಿಜಯ, ಹರಿಭಕ್ತ, ಕೋಯಿಲೇಶ್ವರ, ಕೃಷ್ಣ ಗಾರುಡಿ, ಧರ್ಮ ವಿಜಯ, ದಶಾವತಾರ, ಶ್ರೀಶೈಲ ಮಹಾತ್ಮೆ, ಕಬೀರ್, ಭಕ್ತಿ ಚೇತ, ತುಕಾರಾಮ್, ಭಕ್ತ ಕುಂಬಾರ, ಬಬ್ರು ವಾಹನಾಗಿ, ಹೀಗೆ ಹೆಸರಿಸಲಾಗದಷ್ಟು ಪಾತ್ರಗಳನ್ನು ಮಾಡಿದ್ದಾರೆ. ಸರಿನಾ? 3ನೇದು ನೋಡ್ತೋಣ. 3ನೇದು ನೋಡಿ, ಗಾಯನ ಕ್ಷೇತ್ರಕ್ಕೆ ರಾಜಕುಮಾರರ ಸೇವೆಯನ್ನು ವಿವರಿಸಿ. ನೋಡೋಣ. ಉತ್ತರ ನೋಡಿ. ರಾಜಕುಮಾರರು ಒಳ್ಳೆಯ ಗಾಯಕರೂ ಹೌದು. ಚಿಕ್ಕಂದಿನಲ್ಲೂ ರಂಗಭೂಮಿಯ ಹಾಡುಗಳಲ್ಲಿ ಪರಿಣತರು. ಸೋದರ ಮಾವರಿಂದ ಸಂಗೀತ ಪಾಠದ ತಾಲೀಮು, ಒಳ್ಳೆಯ ಕಂಠಸಿರಿ, ಹೀಗೆ ಸಾವಿರಾರು ಚಿತ್ರಗೀತೆ, ಭಕ್ತಿ ಗೀತೆಗಳನ್ನು ಹಾಡಿದ್ದಾರೆ. ಭಾವಗೀತೆ, ಅನೇಕ ಚಲನಚಿತ್ರ ಗೀತೆಗಳ ಹಾಡುಗಳು ಅಪಾರ ಜನಪ್ರಿಯತೆ ಗಳಿಸಿದೆ. ಸಂಪತ್ತಿಗೆ ಸವಾಲ್ ಚಿತ್ರದ ಯಾರೇ ಕೂಗಾಡಲಿ ಹಾಡಿನಿಂದ ಪ್ರಸಿದ್ಧ ಪಡೆದರು. ನಾದಮಯ ಹಾಡಿಗೆ ರಾಷ್ಟ್ರ ಪ್ರಶಸ್ತಿ. ಹೀಗೆ ಅವರು ಗಾನ ಕ್ಷೇತ್ರಕ್ಕೆ ಒಳ್ಳೆಯ ಕೊಡುಗೆ ಮತ್ತು ಸೇವೆಯನ್ನು ಸಲ್ಲಿಸಿದ್ದಾರೆ. ಸರಿನಾ? ಇಲ್ಲಿ 4ನೇ ಪ್ರಶ್ನೆ ನೋಡಿ. ರಾಜಕುಮಾರ್ ಅವರು ಕನ್ನಡಿಗರಲ್ಲಿ
ಮನೆ ಮಾತಾಗಿರುವರ ವೈಶಿಷ್ಟ್ಯವನ್ನು ತಿಳಿಸಿ. ರಾಜ್ಕುಮಾರ್ ಅವರು ಕನ್ನಡಿಗರಲ್ಲಿ ಮನೆ ಮಾತಾಗಿರುವುದರ ವೈಶಿಷ್ಟ್ಯವನ್ನು ತಿಳಿಸಿ ಅಂತಿದ್ದಾರೆ. ಉತ್ತರ ನೋಡಿ. ರಾಜ್ಕುಮಾರ್ ಶ್ರೇಷ್ಠ ನಟ, ಶ್ರೇಷ್ಠ ಗಾಯಕ, ಅಲ್ಲದೆ ಒಳ್ಳೆಯ ಗುಣವುಳ್ಳ ಹೃದಯವಂತ ಮನುಷ್ಯರಾಗಿದ್ದರು. ಕನ್ನಡಿಗರನ್ನು ಅಭಿಮಾನಿ ದೇವರೆಂದು ಕರೆಯುತ್ತಿದ್ದರು. ಇವರು ವಿನಯವಂತಿಕೆಗೆ, ಸರಳತೆಗೆ ಹೆಸರುವಾಸಿಯಾಗಿದ್ದರು. ಎಲ್ಲರೂ ಪ್ರೀತಿಸುತ್ತಿದ್ದರು. ಇವರ ಸಹೃದಯವಂತಿಕೆ ಮನ ಸೋಲುವವರೇ ಇರಲಿಲ್ಲ. ಇಂದಿಗೂ ಇವರು ಎಲ್ಲರ ಪ್ರೀತಿ ಪಾತ್ರರಾಗಿ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಓಕೆನಾ, ಮುಂದೇನಿದೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಈ ಸಂದರ್ಭ ಸೂಚಿಸಿ ಅಂತಿದೆ. ಈ ಸಂದರ್ಭಗಳನ್ನು ನೋಡ್ತಾ ಹೋಗೋಣ. ಈ ಮೊದಲನೇದು, ಇಳೆಗೆ ಮಳೆಯನ್ನು ಕರೆತಂದ ಕಂದ. ಇಳೆಗೆ ಮಳೆಯನ್ನು ಕರೆತಂದ ಕಂದ. ಈ ಒಂದು ಸಂದರ್ಭವನ್ನು ಆಯ್ಕೆ. ಈ ಮೇಲಿನ ವಾಕ್ಯವನ್ನು ದೊಡ್ಡ ಹುಲ್ಲೂರು ರುಕ್ಕೋಜಿ ರವರು ರಚಿಸಿರುವ ಡಾಕ್ಟರ್ ರಾಜ್ಕುಮಾರ್ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಬರ್ದಾನೆ. ಆಮೇಲೆ ಸಂದರ್ಭ, ಈ ವಾಕ್ಯವನ್ನು ರಾಜ್ಕುಮಾರರು ಹುಟ್ಟಿದಾಗ ಜನರು ಮನದಲ್ಲಿ ಮೂಡಿ ಬಂದ ಭಾವನೆ ಹಾಗೂ ಪರಸ್ಪರ ಈ ಮಾತನ್ನು ವಿನಿಮಯ ಮಾಡಿಕೊಂಡಿದ್ದಾರೆ. ಓಕೆನಾ, ಅವರು ಹುಟ್ಟಿದಾಗ ಒಬ್ರಿಗೂ ವಿನಿಮಯ ಮಾಡಿಕೊಂಡ್ರು ಜನರು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಮಾತು ಬಂತು. ಓಕೆನಾ. ಎರಡನೇದು, ಅಪರೂಪಕ್ಕೆ ಮೈಸೂರಿನ ದರ್ಶನವೂ ಆಗುತ್ತಿತ್ತು. ಓಕೆನಾ, ಆಯ್ಕೆ. ಈ ಮೇಲಿನ ವಾಕ್ಯವನ್ನು ದೊಡ್ಡ ಹುಲ್ಲೂರು ರುಕ್ಕೋಜಿ ರಚಿಸಿರುವ ಡಾಕ್ಟರ್ ರಾಜ್ಕುಮಾರ್ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಯಾವೊಂದು ಸಂದರ್ಭದಲ್ಲಿ ನೋಡಿದರೆ, ರಾಜಕುಮಾರರ ಬಾಲ್ಯದಲ್ಲಿ ಅವರ ಹುಟ್ಟೂರಾದ ದೊಡ್ಡ ಗಾಜನೂರಿನಿಂದ ನಂಜನಗೂಡಿಗೆ ಮತ್ತು ಅಪರೂಪಕ್ಕೆ ಮೈಸೂರಿಗೆ ಕರೆದುಕೊಂಡು ಹೋಗುತ್ತಿದ್ದರು ಎಂಬುದನ್ನು ತಿಳಿಸುವ ಸಂದರ್ಭದಲ್ಲಿ ಬಂದಿದೆ. ಆ ಸಂದರ್ಭದಲ್ಲಿ ಈ ಒಂದು ವಾಕ್ಯ ಬಂದಿರತಕ್ಕಂಥದ್ದು. ಓಕೆ, ಮೂರನೇ ನೋಡ್ತಾ ಹೋಗೋಣ. ಮುತ್ತುರಾಜ ಹೆಸರನ್ನು ರಾಜ್ಕುಮಾರ್ ಎಂದು ಬದಲಿಸಿದರು. ಇಲ್ಲಿ ಮುತ್ತುರಾಜ ಹೆಸರನ್ನು ರಾಜ್ಕುಮಾರ್ ಎಂದು ಬದಲಿಸಿದರು. ಆಯ್ಕೆ. ಈ ಮೇಲಿನ ವಾಕ್ಯವನ್ನು ದೊಡ್ಡ ಹುಲ್ಲೂರು ರುಕ್ಕೋಜಿ ರಚಿಸಿರುವ ಡಾಕ್ಟರ್ ರಾಜ್ಕುಮಾರ್ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಓಕೆನಾ. ಯಾವೊಂದು ಸಂದರ್ಭದಲ್ಲಿ ನೋಡಿದರೆ 1954ರಲ್ಲಿ ಬಿಡುಗಡೆಯಾದ ಬೇಡರ ಕಣ್ಣಪ್ಪದ ಮೂಲಕ ಈ ಚಿತ್ರದ ನಿರ್ದೇಶಕರಾದ HLN ಸಿಂಹ ಅವರು ಮುತ್ತುರಾಜ ಎಂಬ ಹೆಸರನ್ನು ರಾಜ್ಕುಮಾರ್ ಎಂದು ಬದಲಿಸಿದರು. ಮುತ್ತುರಾಜ್ ಎಂಬುದು ಸಿನಿಮಾ ರಂಗಕ್ಕೆ ಬೇಡ, ಸಿನಿಮಾ ರಂಗದಲ್ಲಿ ರಾಜಕುಮಾರನಾಗಿ ಬೆಳೆಯಲಿ ಎಂಬ ಹಾರೈಕೆಯೊಂದಿಗೆ ಹೆಸರನ್ನು ಬದಲಿಸಿದರು. ಓಕೆನಾ, ಮುಂದೆ ನೋಡ್ತಾ ಹೋಗೋಣ. ಈಗ ಈ ಒಂದು ಪಾಠದ ಕವಿಕೃತಿ ಪರಿಚಯದ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ಮುಂದೆ ಒಂದು ಬಿಟ್ಟ ಸ್ಥಳ ಕೂಡ ನಾನು ಹೇಳ್ತಾ ಹೋಗ್ತೇನೆ. ಹೆಸರು, ಈ ಒಂದು ಪಾಠದ ಬರೀತಕ್ಕಂಥ ಕವಿ ಹೆಸರೇನೆಂದ್ರೆ ಶ್ರೀಯುತ ದೊಡ್ಡ ಹುಲ್ಲೂರು ರುಕ್ಕೋಜಿ ಅಂತೇಳಿ ಅವರ ಹೆಸರು. ಜನನ 1958ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ದೊಡ್ಡ ಹುಲ್ಲೂರಿನಲ್ಲಿ ಜನಿಸಿದರು. ಓಕೆನಾ. ಇಲ್ಲಿ ಕ್ಷೇತ್ರ ನೋಡಿದರೆ, ಕ್ಷೇತ್ರಗಳು ಅಂದ್ರೆ ರಂಗಭೂಮಿಯಲ್ಲಿ ಚಲನಚಿತ್ರ ಮತ್ತು ಬರವಣಿಗೆಗಳು ಇವರೊಂದು ಕ್ಷೇತ್ರವಾಗಿತ್ತು. ಸಾಧನೆ, ಡಾಕ್ಟರ್ ರಾಜ್ಕುಮಾರ್ ಸಮಗ್ರ ಜೀವನ ಚರಿತ್ರೆಯನ್ನು ಅಭೂತಪೂರ್ವವಾಗಿ ಚಿತ್ರ ಸಹಿತವಾಗಿ ರಚಿಸಿ 2 ಮಹಾ ಸಂಪುಟಗಳಲ್ಲಿ ಹೊರತರುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ. ಸದನದಲ್ಲಿ ಸಿದ್ದಲಿಂಗಯ್ಯ ಎಂಬ ಕೃತಿಯನ್ನು 2 ಸಂಪುಟಗಳಲ್ಲಿ ಹೊರತಂದಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಸಮಗ್ರ ಜೀವನ ಚರಿತ್ರೆ ಕೃತಿಯಿಂದ ಪ್ರಸ್ತುತ ಗದ್ಯವನ್ನು ಸಂಗ್ರಹಿಸಲಾಗಿದೆ. ಈ ಒಂದು ಡಾಕ್ಟರ್ ರಾಜ್ಕುಮಾರ್ ಸಮಗ್ರ ಜೀವನ ಚರಿತ್ರೆಯಿಂದ ಈ ಒಂದು ಪಾಠವನ್ನ ಆರಿಸಿಕೊಳ್ಳಲಾಗಿದೆ ಮಕ್ಕಳೇ. ಸರಿ, ಮುಂದಿನ ನೋಡ್ತಾ ಹೋಗೋಣ. ಓಕೆ, ಭಾಷಾಭ್ಯಾಸ ಐತೆ. ಇಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಅಂತಿದೆ. ಸೂಕ್ತ ಉತ್ತರನ ಈ ಒಂದು ಸ್ಥಳದಲ್ಲಿ ನಾವು ತುಂಬುತ್ತಾ ಹೋಗ್ಬೇಕು. ಓಕೆನಾ. ಮೊದಲನೇದು, ರಾಜ್ಕುಮಾರ್ ಅವರಿಗೆ ತಂದೆ ತಾಯಿ ಡ್ಯಾಶ್ ಎಂದು ನಾಮಕರಣ ಮಾಡಿದರು. ಏನಂತ ನಾಮಕರಣ ಮಾಡಿದರು? ಮುತ್ತುರಾಜ ಅಂತೇಳಿ. ಓಕೆನಾ. ಎರಡನೇದು, ಡ್ಯಾಶ್ ಯು ಮುತ್ತುರಾಜನ ಮೊದಲ ಆಡುಂಬೋಲ ಅಂದ್ರೆಗಿನ ರಂಗಭೂಮಿಯಾಗಿತ್ತು. ಓಕೆನಾ, ರೈಟ್. ಮೂರನೇದು, ರಾಜ್ಕುಮಾರ್ ನಾಯಕ ನಟರಾಗಿ ಅಭಿನಯಿಸಿದ ಮೊದಲ ಚಿತ್ರ ಯಾವುದು ಅಂದ್ರೆಗಿನ ಬೇಡರ ಕಣ್ಣಪ್ಪ ಅಂತಕ್ಕಂಥದ್ದು. ಓಕೆ. ನಾಲ್ಕನೇದು, ಡ್ಯಾಶ್ ಚಿತ್ರದ ಗಾಯನಕ್ಕೆ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಲಭಿಸಿತು.
ರಾಷ್ಟ್ರ ಪ್ರಶಸ್ತಿ ಯಾವ ಒಂದು ಗಾಯನಕ್ಕೆ ಅಂದ್ರಿನ, ಯಾವ ಒಂದು ಚಿತ್ರ ಅಂದ್ರಿನ, ಜೀವನ ಚೈತ್ರ ಅಂತೇಳಿ. ಓಕೆ. 5ನೇದು, ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪುರಸ್ಕಾರ ದೊರೆತದ್ದು ಡ್ಯಾಶ್ ರಲ್ಲಿ. ಯಾವಾಗ ದೊರೀತು ಅಂದ್ರೆ 1992ರಲ್ಲಿ ಅಂತೇಳಿ. ಓಕೆನಾ ಮಕ್ಕಳೇ? ರೈಟ್. ಇಲ್ಲಿ ಆ ಇದೆ, ಹೊಂದಿಸಿ ಬರೆಯಿರಿ ಅಂತಿದೆ. ಹೊಂದಿಸಿ ಬರಿಬೇಕಂತ ಇಲ್ಲಿ ಆ ಇದೆ, ಇಲ್ಲಿ ಬಾ ಇದೆ. ಇವೆರಡಕ್ಕೂ ಕೂಡ ಕರೆಕ್ಟ್ ಆಗಿ ಹೊಂದಿಸಬೇಕು. ಓಕೆ, ಹಾಗಾದ್ರೆ ಒಂದೊಂದು ನೋಡ್ ತಗೊಳ್ಳುವ. ಮೊದಲ ಹೆಸರು ರಾಜ್ಕುಮಾರ್ ಮೊದಲ ಹೆಸರೇನಾಯಿತು? ಮುತ್ತುರಾಜ ಅಂತಕ್ಕಂಥದ್ದು. ಓಕೆ. ಅದ ನಂತರ ಮೊದಲ ಚಿತ್ರ ಯಾವುದು ಅಂದ್ರಿನ, ಬೇಡರ ಕಣ್ಣಪ್ಪ. ಅಂದ್ರಿನ ಇದಕ್ಕೆ ನಾವು ಈ ರೀತಿಯಾಗಿ ಹಾಕ್ಬೇಕು, ಬೇಡರ ಕಣ್ಣಪ್ಪ. ರಾಷ್ಟ್ರ ಪ್ರಶಸ್ತಿ ಯಾವ್ದಕ್ಕೆ ದೊರೀತು ಅಂದ್ರಿನ, ಜೀವನ ಚೈತ್ರ, ಈ ಒಂದು ಇದಕ್ಕೆ. ಆಮೇಲೆ ಬದಲಾದ ಹೆಸರು ಏನಾಗಿತ್ತು ಅಂದ್ರಿನ, ಮುತ್ತುರಾಜ್ ಏನ್ ಮಾಡಿದ್ರು, ರಾಜ್ಕುಮಾರ್ ಅಂತ ಮಾಡಿದ್ರು. ಅದಕ್ಕೆ ಇದು ಈ ರೀತಿಯಾಗಿ ಹೊಂದಿಸಿ ಬರೀಬೇಕಾಗುತ್ತೆ. ಓಕೆ. ಅದ ನಂತರ ಇಲ್ಲಿ ಚಟುವಟಿಕೆಗಳಿದ್ದಾರೆ. ಈ ಚಟುವಟಿಕೆಗಳನ್ನ ಪ್ರಯತ್ನ ಮಾಡಿ. ಓಕೆನಾ? ಡಾಕ್ಟರ್ ರಾಜ್ಕುಮಾರ್ ಅವರ ಸಮಗ್ರ ಜೀವನ ಚರಿತ್ರೆ ಸಂಪುಟವನ್ನು ಗ್ರಂಥಾಲಯದಲ್ಲಿ ಪಡೆದು ಓದಿ. ಓಕೆನಾ? ನಿಮಗೆ ಈ ಒಂದು ಗ್ರಂಥಾಲಯದಲ್ಲಿ ನೋಡಿ ಸಿಗುತ್ತದೆ. ಅನಂತರ ರಾಜ್ಕುಮಾರ್ ಅಭಿನಯದ ನಿಮ್ಮ ನೆಚ್ಚಿನ ಚಲನಚಿತ್ರ ಬಗ್ಗೆ ಕಿರು ಪ್ರಬಂಧ ರಚಿಸಿ. ನೀವು ಯಾವ್ದಾದ್ರು ರಾಜ್ಕುಮಾರ್ ಫಿಲ್ಮ್ ನೋಡಿದ್ರೇನಾ, ಅದಕ್ಕೆ ಕಿರು ಪ್ರಬಂಧವನ್ನು, ಸ್ವಲ್ಪ ಪ್ರಬಂಧವನ್ನು ಬರೀದಕ್ಕೆ ಟ್ರೈ ಮಾಡಿ. ಸರಿ, ಹಾಗಾದ್ರೆ ಈ ಒಂದು ಪಾಠದ ವಿವರಣೆ ನಿಮಗೆ ಚೆನ್ನಾಗಿ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ಹಾಗಾದ್ರೆ ಈ ಒಂದು ಪಾಠ ವಿವರಣೆ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸಾಯಿನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.